नमः। हरिः ॐ। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। हरिः ॐ। ॐ भक्त्या स्तुत्या विरक्त्या भजदमलजनौन्नत्य भूत्यर्पकाय क्षित्याम् अत्यल्पभृत्येष्वपि कुजनकृतौ धत्य भूत्याजकाय कर्त्रे धर्त्रे तहर्त्रे हयमुखहरे अमुत्रपात्रे नमस्ते तस्मै कस्मैचिदस्मन् मनसि धृतकथा विस्मृतौ स्मारकाय। हरि ओम। ಶ್ರೀ ಶ್ರೀಪಾದರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸ್ವಾದಿಷ್ಠಯಾಮದಿಷ್ಠಯ ಪವಸ್ವಸೋ ಮಧಾರಾಯ ಇಂದ್ರಾಯ ಪಾತಾವೇ ಸುತಃ. ಪರಮಪೂಜ್ಯ ಶ್ರೀ ಶ್ರೀಪಾದರಿಗೆ ಅನಂತ ಅಂತ ನಮಸ್ಕಾರಗಳು. ನಮ್ಮ ಶ್ರೀ ಶ್ರೀಪಾದರು ಇವತ್ತು ನಮಗೆ ಈ ಪದ್ಮಪುರಾಣದ ಈ ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಶ್ರೀ ಶ್ರೀಪಾದರು ಹಂಸನಾಮಕ ಪರಮಾತ್ಮನ ಆ ಪರಂಪರೆಯಲ್ಲಿ ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಶ್ರೀಮದ್ ಮಧ್ವಾಚಾರ್ಯರು, ಜಯತೀರ್ಥರು ಮತ್ತೆ ವಿದೇಂದ್ರ ಸ್ವಾಮಿಗಳು, ಅವರ ಪರಂಪರೆಯಲ್ಲಿ ಬಂದ ಶ್ರೀ ರಾಯರ ಆ ಪರಂಪರೆಯಲ್ಲಿ ಬಂದ ಮಹಾನ್ ನೀತಿಗಳು ನಮ್ಮ ಶ್ರೀ ಶ್ರೀಪಾದರು. ಎಲ್ರಿಗೂ ಗೊತ್ತಂತೆ 3000 ಹೆಚ್ಚು ಶ್ರೀಮದ್ ಭಾಗವತ ಸಪ್ತಾಹಗಳು ಮಾಡಿರೋರು ನಮ್ಮ ಶ್ರೀ ಶ್ರೀಪಾದರು. ಅವರು ನಮಗೋಸ್ಕರನೇ ಈ ಅವ್ರಿಗೆ ಬಿಡುವಿಲ್ಲದಿರಲು ಅವ್ರ ಸಂಚಾರ ಕ್ರಮದಲ್ಲಿದ್ದಾಗಲೂ ನಮ್ಗೆ ಅನುಗ್ರಹ ಮಾಡ್ತಾ ಈ ಪದ್ಮಪುರಾಣದ ಈ ಅನುಗ್ರಹವನ್ನು ನಮಗೆ ಮಾಡ್ತಿದ್ದಾರೆ. ಎಲ್ಲರ ಭಕ್ತರ ಪರವಾಗಿ ಶ್ರೀ ಶ್ರೀಪಾದರ ಅಂತ ನಮಸ್ಕಾರ ಮಾಡ್ತಾ ಅವ್ರಿಗೆ ಭಕ್ತಿಪೂರ್ವಕವಾಗಿ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶ್ರೀಪಾದರು ನಮ್ಗೆ ಇವತ್ತು ಈ ಪದ್ಮಪುರಾಣದ ಈ ಅಧ್ಯಾತ್ಮ ಚಿಂತನೆ ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊತೀವಿ. ಶ್ರೀ ಗುರುಭ್ಯೋ ನಮಃ. ಹರಿ ವಂದೇ ವಂದ್ಯಂ ವಿಧಿಭವ ಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಸ್ವಚ್ಛಂ ಚಂದ್ರಾವದಾತಂ ಕರಿಕರಮಕರಕ್ಷೋಭಸಂಜಾತಫೇನಂ ಬ್ರಹ್ಮೋದ್ಭೂತಿಪ್ರಸಕ್ತೈಃ ವ್ರತನಿಯಮಪರೈಃ ಸೇವಿತಂ ವಿಪ್ರಮುಖ್ಯೈಃ ಓಂಕಾರಾಲಂಕೃತೇನ ತ್ರಿಭುವನಗುರುಣಾ ಬ್ರಹ್ಮಣಾ ದೃಷ್ಟಿಪೂತಂ ಸಂಭೋಗಾಭೋಗಗಮ್ಯಂ ಜಲಮಶುಭಹರಂ ಪೌಷ್ಕರಂ ವಃ ಪುನಾತು. ಶ್ರೀ ಹರಿವಾಯುಗುರುಗಳ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ
ಪದ್ಮಪುರಾಣದ ಪರಿಚಯಾತ್ಮಕವಾಗಿರ್ತಕ್ಕಂಥ 2ನೇ ಉಪನ್ಯಾಸವನ್ನು ಇವತ್ತು ಆರಂಭಿಸ್ತಾ ಇದ್ದೇವೆ. ನಿರ್ವಿಘ್ನವಾಗಿ ನಡೀಲಿ ಅಂತ ವಿಘ್ನೇಶ ಅಂತರ್ಗತ ಮಧ್ವಾಂತರ್ಗತ ವಿಶ್ವಂಬರಾಭಿನ್ನ ಲಕ್ಷ್ಮೀ ನರಸಿಂಹದೇವರನ್ನ ಪ್ರಾರ್ಥಿಸ್ತೇವೆ. ಪದ್ಮಪುರಾಣದ ಪರಿಚಯೋಪನ್ಯಾಸಕ್ಕಿಂತ ಪೂರ್ವಭಾವಿಯಾಗಿ ಅವಶ್ಯವಾಗಿ ಇವತ್ತು ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥ ಒಬ್ಬ ಮಹನೀಯರ ಸ್ಮರಣೆ ಮಾಡಿ ಆರಂಭ ಮಾಡ್ತೇವೆ. ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ವಿಬುಧೇಂದ್ರ ತೀರ್ಥರು ಅಂತ ಒಬ್ಬ ಮಹಾಸ್ವಾಮಿಗಳು ಅಲಂಕರಿಸಿದ್ದಾರೆ. ವಿಬುಧೇಂದ್ರ ತೀರ್ಥರು ರಾಯರ ಮಠದಲ್ಲಿ ರಾಯರಿಗಿಂತ ಪೂರ್ವದಲ್ಲೇ ಆ ಪೀಠವನ್ನು ಅಲಂಕರಿಸಿದಂಥ ಮಹಾನುಭಾವರು. ಅಹೋಬಿಲ ಕ್ಷೇತ್ರದ ಭವನಾಶಿನಿ ನದಿಯಲ್ಲಿ ಸ್ವಪ್ನ ಸೂಚನೆಯಂತೆ ಷೋಡಶಬಾಹು ಲಕ್ಷ್ಮೀ ನರಸಿಂಹದೇವರನ್ನ ಆ ದಿವ್ಯ ಪ್ರತಿಮೆಯನ್ನು ಪಡೆದಿರ್ತಕ್ಕಂಥ ಮಹಾನುಭಾವರು. ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪ್ರತಿನಿತ್ಯವೂ ಕೂಡ ಅಲ್ಲದೇ ಇದ್ರೂ ನರಸಿಂಹ ಜಯಂತಿ ಕೆಲವು ವಿಶೇಷ ಸಂದರ್ಭದಲ್ಲಿ ಆ ಪ್ರತಿಮೆಯನ್ನು ಪೂಜೆ ಮಾಡತಕ್ಕಂಥ ಸಂಪ್ರದಾಯ ಇದೆ. ಅದು ವಿಬುಧೇಂದ್ರ ತೀರ್ಥರಿಗೆ ಸ್ವಪ್ನ ಲಬ್ಧವಾಗಿರ್ತಕ್ಕಂಥ ಒಂದು ನರಸಿಂಹದೇವರ ಅದ್ಭುತವಾದ ಪ್ರತಿಮೆ. ಷೋಡಶಬಾಹು ಲಕ್ಷ್ಮೀ ನರಸಿಂಹದೇವರು. ವಿಬುಧೇಂದ್ರ ತೀರ್ಥರು ಎಲ್ಲ ಕಡೆ ದಿಗ್ವಿಜಯ ಮಾಡಿ ಜಯಪತ್ರವನ್ನು ಸಂಪಾದನೆ ಮಾಡಿ ಅಲ್ಲಿ ಅಹೋಬಿಲದಲ್ಲಿ ಲಕ್ಷ್ಮೀ ನರಸಿಂಹದೇವರಿಗೆ ಸಮರ್ಪಣೆ ಮಾಡಿದ್ದಾರೆ ಅಂತ ಉಂಟು. ಅದರಿಂದ ಮಧ್ವ ಸಿದ್ಧಾಂತ ಸೇನೆಯ ಪಥಸಂಚಲನದಲ್ಲಿ ಮುಂಚೂಣಿಯಲ್ಲಿ ಸಂಚಾರ ಮಾಡತಕ್ಕಂಥ ಸೇನಾ ನಾಯಕ ಇದ್ದ ಹಾಗೆ ವಿಬುಧೇಂದ್ರ ತೀರ್ಥರು ಅಂತ ವಾದೇಂದ್ರ ತೀರ್ಥರು ವರ್ಣನೆ ಮಾಡ್ತಾ ಇದ್ದಾರೆ. ಸೇನಾ ನಾಸೀರ ಸೀಮಾ ಸಮುದಿತ ವಿದಿತಾಬಾಧ ಯೋಧಾಧಿನೇತ ಅಂತ ಮಧ್ವ ಸಿದ್ಧಾಂತ ಸೇನೆ, ಅದರಲ್ಲಿ ಅಗ್ರಗಣ್ಯರು ವಿಬುಧೇಂದ್ರ ತೀರ್ಥರು ಅಂತ ಆ ಖ್ಯಾತಿ ಅವರಿಗೆ ಉಂಟು. ವಿಬುಧೇಂದ್ರ ತೀರ್ಥರು ಸಂಚಾರ ಮಾಡುವಾಗ ಜಿತಾಮಿತ್ರ ತೀರ್ಥರು ಅವರ ಪೂರ್ವಾಶ್ರಮ, ಅವರು ಬಾಲಕರಾಗಿದ್ದಾಗ ಆ ಜಿತಾಮಿತ್ರ ತೀರ್ಥರ ಅಕ್ಕಂದರು ಆ ಬಾಲಕನನ್ನ ವಿಬುಧೇಂದ್ರ ತೀರ್ಥರ ಬಳಿ ಕರೆಕೊಂಡು ಬಂದು ಇವರಿಗೆ ಉಪದೇಶ ಮಾಡಬೇಕು, ನೀವು ಸನ್ಮಾರ್ಗದಲ್ಲಿರುವಂತೆ ಸತ್ಕರ್ಮಾನುಷ್ಠಾನ ಮಾಡಿಕೊಂಡಿರುವಂತೆ ಪೂಜಾ ದೇವರ ಪೂಜಾ ಪ್ರತಿನಿತ್ಯ ಇದನ್ನೆಲ್ಲ ಮಾಡಿಕೊಂಡಿರುವಂತೆ ಅನುಗ್ರಹ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಆಗ ವಿಬುಧೇಂದ್ರ ತೀರ್ಥರು ಆ ಬಾಲಕರಿಗೆ ಒಂದು ನರಸಿಂಹದೇವರ ಸಾಲಿಗ್ರಾಮ ಕೊಟ್ಟು ಇದನ್ನು ನಿತ್ಯ ಪೂಜಾ ಮಾಡಬೇಕು, ಅಂದರೆ ಸ್ನಾನ ಮಾಡಿಸ್ಬೇಕು, ಊಟ ಹಾಕಬೇಕು, ನೈವೇದ್ಯ ಮಾಡಬೇಕು, ಮಂಗಳಾರತಿ ಮಾಡಬೇಕು, ಇದೇ ಪೂಜೆ ಅಂತ ಉಪದೇಶ ಮಾಡಿ ಹೋದ್ರಂತೆ. ಇವರ ವಿಬುಧೇಂದ್ರ ತೀರ್ಥರ ಆ ವಾಣಿ, ಅವರಲ್ಲಿ ಅಷ್ಟು ಆ ವಾಣಿಯಲ್ಲಿ ಅಂಥ ಶಕ್ತಿ ಇತ್ತು. ಆ ಬಾಲಕ ಪ್ರತಿನಿತ್ಯ ಪರಿವರ್ತನೆ ಹೊಂದಿ ಪ್ರತಿನಿತ್ಯವೂ ಕೂಡ ಆ ನರಸಿಂಹದೇವರ ಸಾಲಿಗ್ರಾಮಕ್ಕೆ ಪೂಜೆ ಮಾಡೋದು. ನೈವೇದ್ಯ ಇಟ್ಟರೆ ಆ ನೈವೇದ್ಯವನ್ನ ಹಾಗೇ ಇರ್ತಿತ್ತದು ಮೊದಲು. ಕೊನೆಗೆ ಆ ಬಾಲಕರು ಯೋಚನೆ ಮಾಡಿದರು, ನಮ್ಮ ಗುರುಗಳು ವಿಬುಧೇಂದ್ರ ತೀರ್ಥರು ಊಟ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ, ಈ ಸಾಲಿಗ್ರಾಮದಲ್ಲಿರೋ ನರಸಿಂಹದೇವರು ಊಟ ಮಾಡ್ತಾ ಇಲ್ಲ, ಏನ್ ಮಾಡೋದು ಅಂತ ಹಠ ಹಿಡಿದು ಭಾರಿ ಹಠ ಮಾಡಿ, ನೀನು ಸ್ವೀಕಾರ ಮಾಡಲೇಬೇಕು, ಊಟ ಮಾಡಬೇಕು, ಇಲ್ಲದಿದ್ರೆ ಬಿಡೋದಿಲ್ಲ ಅಂತ ಸತ್ಯಾಗ್ರಹ ಹೂಡಿದನಂತೆ. ಈತನ ಭಕ್ತಿ ಶ್ರದ್ಧೆ ನೋಡಿ ಆ ಲಕ್ಷ್ಮೀ ನರಸಿಂಹದೇವರು ತಟ್ಟೆಯಲ್ಲಿದ್ದ ನೈವೇದ್ಯವನ್ನೆಲ್ಲ ಸ್ವೀಕಾರ ಮಾಡಿದ್ರಂತೆ. ಅವತ್ತಿನಿಂದ ಪ್ರತಿನಿತ್ಯ
ಜಿತಾಮಿತ್ರರು ಪೂಜೆ ಮಾಡುವಾಗ, ಅಂದ್ರೆ ಇನ್ನು ಜಿತಾಮಿತ್ರರಾಗಿಲ್ಲ ಬಾಲಕರು, ಪೂಜೆ ಮಾಡುವಾಗ ತಟ್ಟೆಯಲ್ಲಿ ತಂದಿಟ್ಟಂತ ಅಥವಾ ಪಾತ್ರೆಯಲ್ಲಿ ತಂದಿಟ್ಟಂತ ನೈವೇದ್ಯ ಖಾಲಿ ಆಗ್ತಿತ್ತಂತೆ. ಅಂದ್ರೆ ನರಸಿಂಹದೇವರು ಅದಷ್ಟು ಊಟ ಮಾಡ್ತಿದ್ದರಂತೆ. ಭಾರಿ ದೊಡ್ಡ ಸಂಗತಿ ಆಯಿತು. ವಿಬುಧೇಂದ್ರರ ಮಾತು ನೋಡಿ ಹಾಗಿದೆ. ದೊಡ್ಡವರ ಮಾತು ಅಷ್ಟು ಪ್ರಭಾವ ಬೀರ್ತದೆ. ಅವರು ಅಂಥ ಅನುಷ್ಠಾನಶೀಲರಾಗಿರ್ತಾರಾದ್ರಿಂದ ಅದು ಪ್ರಭಾವ ಬೀರ್ತದೆ. ಒಬ್ಬ ಗೃಹಸ್ಥ ತನ್ನ ಮಗನ ಕರ್ಕೊಂಡು ಬಂದು ಒಬ್ಬ ದೊಡ್ಡ ಜ್ಞಾನಿಗಳ ಹತ್ರ, ಜ್ಞಾನಿಗಳು ಅಂತ ಪ್ರಸಿದ್ಧರಾದವ್ರ ಹತ್ರ ಕರ್ಕೊಂಡು ಬಂದು ಹೇಳಿದನಂತೆ, ದಿನ ನನ್ನ ಮಗ 9 ಗಂಟೆಗೆ ಹೇಳ್ತಾನೆ ಬೆಳಿಗ್ಗೆ, ಸ್ವಲ್ಪ ಬೇಗ ಏಳಲಿಕ್ಕೆ ನೀವು ಉಪದೇಶ ಮಾಡ್ರಿ ಅಂತ ಹೇಳಿದ್ರಂತೆ. ಆಯ್ತು, ಒಂದು 15 ದಿವಸ ಬಿಟ್ಟು ಬಾ ಅಂತ ಕಳಿಸಿದ್ರಂತೆ ಅವರು. ಗೃಹಸ್ಥ ಮಗನ್ ಕರ್ಕೊಂಡು ಮನೆಗೆ ಬಂದ. 15 ದಿವಸ ಆದ್ಮೇಲೆ ಮತ್ತೆ ಹೋದ ಆ ಪಂಡಿತರ ಹತ್ರ. ಆಗ ಅವ್ರು ಹೇಳಿದ್ರಂತೆ, ನಾಳೆಯಿಂದ ಬೇಗ ಹೇಳಪ್ಪ ಅಂದ್ರಂತೆ. ಅಷ್ಟೆ. ಗೃಹಸ್ಥ ಕೇಳಿದ, ನಾಳೆಯಿಂದ ಬೇಗ ಹೇಳು ಅಂತ ಅಷ್ಟೇ ಹೇಳಿದಿರಿ ಇವತ್ತು, ಇದೇ ಮಾತನ್ನು 15 ದಿವಸ ಮುಂಚೆ ಹೇಳ್ಬೋದಿತ್ತಲ್ಲ ನೀವು, ಇದಕ್ಕೆ 15 ದಿವಸ ಯಾಕೆ ಬೇಕಾಯಿತು ಅಂದ್ರೆ, ಆಗ ಅವ್ರು ಹೇಳಿದ್ರಂತೆ ಪಂಡಿತರು, ನಾನು ಬೇಗ ಹೇಳಲಿಕ್ಕೆ ಮೊದಲು ಅಭ್ಯಾಸ ಮಾಡಿದೆ, ಆಮೇಲೆ ಈಗ ಇವನಿಗೆ ಹೇಳ್ತಾ ಇದ್ದೀನಿ ಅಂತ. ಅವರೇ ಹೇಳ್ತಿದ್ದಿಲ್ಲಂತೆ. ಅವರೇ ಹೇಳ್ತಿದ್ದಿಲ್ಲ ಅಂದಮೇಲೆ ಇನ್ನೊಬ್ರಿಗೆ ಹೇಳು ಅಂತ ಹೇಳಿದ್ರೆ ಆ ಮಾತು ಪ್ರಭಾವ ಬೀರೋದಿಲ್ಲ. ಅದಕ್ಕೆ ಅವರು ಮೊದಲು ಬೇಗ ಹೇಳುವ ಅಭ್ಯಾಸ ಮಾಡಿಕೊಂಡು 15 ದಿವಸ ಎದ್ದು ಅದು ರೂಢಿ ಮಾಡಿಕೊಂಡು ಆಮೇಲೆ ಉಪದೇಶ ಮಾಡಿದ್ರಂತೆ. ಅದು ಪ್ರಭಾವ ಬೀರ್ತಂತೆ. ವಿಬುಧೇಂದ್ರ ತೀರ್ಥರು ಆ ಬಾಲಕನ ಮೇಲೆ ದನ ಕಾಯ್ತಾ ಇದ್ರಂತೆ. ಅವರು ಮುಂಚೆ ಜನಿವಾರವನ್ನ ಊಟದ ಸಮಯಕ್ಕೆ ಮಾತ್ರ ಹಾಕೊಳ್ಳೋದು, ಬಾಕಿ ಸಮಯದಲ್ಲಿ ಅದನ್ನ ಗೋಡೆಯಲ್ಲಿ ಗೂಟಕ್ಕೆ ಹಾಕ್ತಿದ್ರಂತೆ. ಆಮೇಲೆ ಊಟ ಮಾಡೋ ಹೊತ್ತಿಗೆ ಆ ಜನಿವಾರ ತಗೊಳ್ಳೋದು, ಮೈ ಮೇಲೆ ಹಾಕೊಳ್ಳೋದು, ಊಟ ಮಾಡೋದು, ಕೈ ತೊಳ್ಕೊಂಡು ಆ ಜನಿವಾರ ತೆಗೆದು ಗೂಟಕ್ಕೆ ಹಾಕಿ ದನ ಮೇಯಿಸಲಿಕ್ಕೆ ಹೋಗೋದು. ಊಟದ ದಾರ ಅಂತ ಅದಕ್ಕೆ ಹೆಸರಿಟ್ಟಿದ್ರಂತೆ. ಜನಿವಾರ ಅಂದ್ರೆ ಊಟ ಸೊತ್ತಿಗೆ ಇರಬೇಕಾದ ದಾರ ಅಂತ. ಇಂಥ ಪರಿಸ್ಥಿತಿಯಲ್ಲಿದ್ದವ್ರನ್ನ ಎಷ್ಟು ಪರಿವರ್ತನೆ ಮಾಡಿದ್ರು ವಿಬುಧೇಂದ್ರ ತೀರ್ಥರು. ಇವತ್ತು ಅವರ ಸ್ಮರಣೆ ಮಾಡೋದು ಬಹಳ ಅಗತ್ಯ. ಅನೇಕರು ಪರಿವರ್ತನೆಗೊಳ್ಬೇಕಾಗಿದೆ ಈ ಕಾಲದಲ್ಲಿ. ಬಹಳಷ್ಟು ಜನ ಪರಿವರ್ತನೆಯಾಗಿ ದೇವರ ಮೇಲೆ ಭಕ್ತಿ, ಶ್ರದ್ಧೆ, ಸತ್ಕರ್ಮಾನುಷ್ಠಾನದಲ್ಲಿ ಗೌರವ ಅದನ್ನೆಲ್ಲ ಬೆಳೆಸ್ಕೊಳ್ಬೇಕಾಗಿದೆ, ರೂಢಿಸ್ಕೊಳ್ಬೇಕಾಗಿದೆ. ಅದು ವಿಬುಧೇಂದ್ರ ತೀರ್ಥರ ಮಾತಿನಂತೆ ಆ ಬಾಲಕ ಬದಲಾದದ್ದು. ಆಮೇಲೆ ವಿಬುಧೇಂದ್ರ ತೀರ್ಥರು ಸಂಚಾರ ಮುಗಿಸಿ ವಾಪಸ್ ಬಂದಾಗ ಅವ್ರಿಗೆ ಗೊತ್ತಾಯ್ತು ದೇವರು ಊಟ ಮಾಡ್ತಾನಂತೆ ಅಂತ. ಒಂದು ದಿವಸ ತಾವೇ ಕೂತ್ಕೊಂಡು ಪೂಜೆ ಮಾಡಿಸಿದ್ರು. ಅದನ್ನು ಊಟ ಮಾಡಿದ್ದು ನೋಡಿದ್ರು ವಿಬುಧೇಂದ್ರ ತೀರ್ಥರು. ಸರಿಯಾದ ಬಾಲಕ ಸನ್ಯಾಸ ಕೊಡ್ಲಿಕ್ಕೆ ಅಂತ ಹೇಳಿ ಅವರಿಗೆ ಸನ್ಯಾಸ ಕೊಟ್ಟು ಜಿತಾಮಿತ್ರ ತೀರ್ಥರು ಅಂತ ಮಾಡಿದ್ದಾರೆ. ಹೀಗೆ ಇಂಥ ಪ್ರಭಾವಶಾಲಿ ಗುರುಗಳು ವಿಬುಧೇಂದ್ರ ತೀರ್ಥರು. ಅವರು ಎಲ್ಲ ಕಡೆ ಸಂಚಾರ ಮಾಡಿ ದ್ವೈತ ಮತ ಸ್ಥಾಪನೆ ಮಾಡಿದಂಥದ್ದು ದೊಡ್ಡ ಒಂದು ದೇವರ ಸೇವೆ. ಭಗವಂತನಿಗೆ ಮಧ್ವಾಚಾರ್ಯಗೆ ಮಾಡಿದ ದೊಡ್ಡ ಸೇವೆ ಅಂತಂದ್ರೆ ಇದೇನೆ. ಎಲ್ಲ ಕಡೆ ಸಂಚಾರ ಮಾಡಿ ದ್ವೈತ ಮತ ಸ್ಥಾಪನೆ ಮಾಡಿದಂತಹ ಮಹಾನುಭಾವರು. ಅವರನ್ನ ಸ್ಮರಣೆ ಮಾಡಿದ್ದೇವೆ. ಮುಂದೆ ಪದ್ಮಪುರಾಣದ ವಿಷಯವನ್ನ ಮುಂದುವರಿಸ್ತೇವೆ. ಈ ಪದ್ಮಪುರಾಣದಲ್ಲಿ ಒಂದು ಪ್ರಕರಣ ಇದೆ. ಪಂಚಯಜ್ಞಗಳು ಅಂತ ಅದನ್ನ ಕರೀತಾರೆ. ಪಂಚಯಜ್ಞ ಪ್ರಕರಣ ಅಂತ. ಪಂಚಾಖ್ಯಾನ ಅಂತಲೂ ಹೇಳ್ತಾರೆ. ಪಂಚಯಜ್ಞಗಳು ಅಂತಂದು ಕೂಡಲೇ ಎಲ್ರಿಗೂ ಜ್ಞಾಪಕ ಬರೋದು ಹರಿಕಥಾಮೃತಸಾರದಲ್ಲಿ ಒಂದು ಪಂಚಮಹಾಯಜ್ಞಗಳ ಸಂಧಿ ಅಂತ, ಒಂದು ಪಂಚಮಹಾಯಜ್ಞ ಸಂಧಿ ಅಂತಿದೆ. ಜನನಿ ಪಿತ ಭೂವಾರಿದಾಂಬರ ವೆನಿಪ ಪಂಚಾಗ್ನಿಯುಳು ಅಂತ ಪ್ರಾರಂಭ ಆಗ್ತದೆ. ದೇವತೆಗಳು ಜೀವನನ್ನ 5 ಅಗ್ನಿಯಲ್ಲಿ ಹೋಮ ಮಾಡ್ತಾರಂತೆ. ಅಂದ್ರೆ ಮೊದಲು ಆಕಾಶ, ಅಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಒಪ್ಪಿಸ್ತಾರೆ. ಸ್ವರ್ಗದಿಂದ ಬಂದ ಜೀವನನ್ನ
ಆಕಾಶದಲ್ಲಿರ್ತಕ್ಕಂಥ ಭಗವಂತನಿಗೆ ಒಪ್ಪಿಸ್ತಾರೆ. ಅಲ್ಲಿಂದ ಅವನು ಮೋಡಕ್ಕೆ ಬರ್ತಾನೆ. ಮೋಡದಲ್ಲಿರುವ ಭಗವಂತನಿಗೆ ಹೋಮ ಮಾಡ್ತಾರೆ. ಅಲ್ಲಿಂದ ಹನಿಯ ಮೂಲಕ ಭೂಮಿಗೆ ಬರ್ತಾನೆ. ಭೂಮಿಯಲ್ಲಿರುವಂತಹ ಭಗವದ್ ರೂಪಕ್ಕೆ ಆಹುತಿಯಾಗಿ ಕೊಡ್ತಾರೆ ಜೀವನನ್ನ. ಆಮೇಲೆ ಬೆಳೆಯ ಮೂಲಕ ತಂದೆಯ ಶರೀರಕ್ಕೆ ಸೇರ್ತಾನೆ. ಅಲ್ಲಿ ಭಗವಂತನಿಗೆ ಆಹುತಿ ಕೊಡ್ತಾರೆ. ತಂದೆಯ ಮೂಲಕ ಅವನ ಹೆಂಡತಿ ಅಂದ್ರೆ ಇವನ ತಾಯಿಯಲ್ಲಿ ಪ್ರವೇಶ ಮಾಡ್ತಾನೆ ಗರ್ಭದಲ್ಲಿ. ಅಲ್ಲಿರುವ ಭಗವದ್ ರೂಪಕ್ಕೆ ಆಹುತಿ ಕೊಡೋದು ಅಂತ ಅರ್ಥ. ಹೀಗೆ ಜೀವ ಜನ್ಮ ಪಡಿಬೇಕಾಗಿದ್ರೆ ಮೊದಲು ಸ್ವರ್ಗ, ಅಲ್ಲಿಂದ ಮೋಡ, ಅಲ್ಲಿಂದ ಭೂಮಿಗೆ ಬರ್ತಾನೆ. ಭೂಮಿಯಿಂದ ತಂದೆಗೆ ಹೋಗ್ತಾನೆ, ತಂದೆ ಬಳಿ ತಾಯಿ ಹೊಟ್ಟೆಗೆ ಹೋಗ್ತಾನೆ, ಆಮೇಲೆ ಜನ್ಮ ಪಡಿತಾನೆ. ಇದೇ ಜನನಿ ಪಿತ ಭೂ ವಾರಿದ ಅಂದ್ರೆ ಮೋಡ, ಅಂಬರ ಅಂದ್ರೆ ಆಕಾಶ. ಹೀಗೆ ಪಂಚಾಗ್ನಿಗಳ ಹೋಮ ಅಂತ ಇದೊಂದುಂಟು. ಜೀವನ ಜನ್ಮ ಹೇಗಾಗ್ತದೆ, ಯಾವುದರ ಮೂಲಕ ಜೀವ ಬರ್ತಾನೆ ಅನ್ನೋದನ್ನು ತೋರಿಸಿದ್ದಾರೆ. ಇನ್ನೊಂದು ಪಂಚಮಹಾಯಜ್ಞ ಅಂದ್ರೆ ದೇವಯಜ್ಞ, ಋಷಿಯಜ್ಞ, ಭೂತಯಜ್ಞ, ಮನುಷ್ಯ ಯಜ್ಞ, ಪಿತೃಯಜ್ಞ ಅಂತ ಇನ್ನು 5 ಯಜ್ಞಗಳಿದೆ. ದೇವತೆಗಳಿಗೆ ಆಹುತಿ ಕೊಡೋದು, ಅತಿಥಿ ಸತ್ಕಾರ ಮಾಡೋದು, ಪಿತೃಗಳಿಗೆ ಶ್ರಾದ್ದ ಮಾಡೋದು, ಇವೆಲ್ಲ ಯಜ್ಞಗಳೇ. ದೇವಯಜ್ಞ, ಮನುಷ್ಯ ಯಜ್ಞ, ಪಿತೃಯಜ್ಞ. ಪ್ರಾಣಿಗಳಿಗೆ ಆಹಾರ ಹಾಕಿದ್ರೆ ಅದು ಭೂತಯಜ್ಞ. ಋಷಿಗಳಿಗೆ ತರ್ಪಣ ಕೊಡೋದು ಬ್ರಹ್ಮಯಜ್ಞ. ಆ ಋಷಿಗಳು ಕಂಡುಕೊಂಡಂಥ ವೇದದ ಪರಂಪರೆಯನ್ನು ಉಳಿಸೋದು, ಪ್ರತಿಯೊಂದು ಪುರಾಣದ ಶ್ಲೋಕವನ್ನು ಆದ್ಯಂತ ಶ್ಲೋಕಗಳನ್ನಾದರೂ ಪಠನ ಮಾಡೋದು, ಇದೆಲ್ಲ ಬ್ರಹ್ಮಯಜ್ಞ ಅಂತ ಋಷಿಯಜ್ಞದಲ್ಲಿ ಸೇರ್ತದೆ. ಅದೊಂದು ಪಂಚಯಜ್ಞಗಳಿದೆ. ಪದ್ಮಪುರಾಣ ಹೇಳ್ತಕ್ಕಂಥ ಪಂಚಯಜ್ಞ ಇದೊಂದು ಬೇರೆ. ಈ ಪಂಚಯಜ್ಞ ಏನು ಅಂತಂದ್ರೆ ಪಿತೃರರ್ಚಾಥ ಪತ್ಯುಶ್ಚ ಸಮಸರ್ವಜನೇಷು ಚ ಮಿತ್ರಾದ್ರೋಹೋ ವಿಷ್ಣುಭಕ್ತಿ ಏತೇ ಪಂಚಮಹಾಮಖಾಃ. 5 ಮಖ ಅಂದ್ರೆ ಯಜ್ಞ. 5 ಮಹಾಯಜ್ಞಗಳು ಅಂದ್ರೆ ಪಿತೃರರ್ಚ, ತಂದೆ ತಾಯಿಗಳ ಶುಶ್ರೂಷೆ, ತಂದೆ ತಾಯಿಗಳ ಪೂಜೆ, ಭಕ್ತಿಯಿಂದ ಮಾಡತಕ್ಕಂಥ ಪೂಜೆ. ಪತ್ಯುಶ್ಚ ಗಂಡನ ಸೇವೆ. ಸಮಸರ್ವಜನೇಷು ಚ ಎಲ್ಲ ಜನರಲ್ಲಿ ಸಮಾನವಾಗಿ ವರ್ತಿಸೋದು, ಪಕ್ಷಪಾತ ಮಾಡದೆ ಅವರವರ ಯೋಗ್ಯತಾನುಸಾರ ಸಮಾನವಾಗಿ ವರ್ತಿಸೋದು. ಮಿತ್ರಾದ್ರೋಹ, ಮಿತ್ರರಿಗೆ ದ್ರೋಹ ಮಾಡದೇ ಇರೋದು. ವಿಷ್ಣು ಭಕ್ತಿ, ವಿಷ್ಣು ಭಕ್ತಿ. ಏತೇ ಪಂಚಮಹಾಮಖಾಃ. ಇವು 5 ಇನ್ನೊಂದು ರೀತಿಯಾಗಿರ್ತಕ್ಕಂಥ ಪಂಚ ಮಹಾಯಜ್ಞಗಳು ಅಂತ ಕರೆದಿದ್ದಾರೆ. ಇದರ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಪಿತೃರರ್ಚ ಅಂತಂದ್ರೆ ತಾಯಿ ತಂದೆಗಳ ಸೇವೆ. ಆ ತಾಯಿ ತಂದೆಗಳ ಸೇವೆ ಮಾಡಿದರೆ 33 ಕೋಟಿ ದೇವತೆಗಳು ಪ್ರಸನ್ನರಾಗ್ತಾರಂತೆ. ತಂದೆ ತಾಯಿಗಳ ಸೇವೆ ಮಾಡಿದರೆ ನಿತ್ಯವೂ ಅವರನ್ನು ಸಂತೋಷಪಡಿಸಿಟ್ರೆ, ಅವರನ್ನು ಪ್ರಸನ್ನ ಮನಸ್ಕರಾಗಿ ಇಟ್ಟರೆ ಪ್ರತಿನಿತ್ಯ ಗಂಗಾ ಸ್ನಾನದ ಫಲ ಬರ್ತದಂತೆ. ತಾಯಿಯ ಸ್ಥಾನ ಏನು? ಸರ್ವತೀರ್ಥಮಯೀ ಮಾತಾ ಸರ್ವದೇವಮಯ ಪಿತ ಮಾತರಂ ಪಿತರಂ ತಸ್ಮಾತ್ ಸರ್ವಯತ್ನೇನ ಪೂಜೆಯೇತ್. ತಾಯಿಯಲ್ಲಿ ಸರ್ವತೀರ್ಥಗಳ ಸನ್ನಿಧಾನ ಇರ್ತದೆ. ತಂದೆ ಸರ್ವದೇವಮಯನಾಗಿರ್ತಾನೆ, ಸಮಸ್ತ ದೇವತಾ ಸನ್ನಿಧಾನ ತಂದೆಯಲ್ಲಿರ್ತದೆ. ಆದ್ರಿಂದ ಮಾತರಂ ಪಿತರಂ ತಸ್ಮಾತ್, ತಾಯಿ ತಂದೆಗಳನ್ನ ಪೂಜಿಸಬೇಕು. ಪ್ರಯತ್ನಪೂರ್ವಕವಾಗಿ ಅವರನ್ನು ಸಂತೋಷಪಡಿಸಬೇಕು. ಮಾತರಂ ಪಿತರಂಚೈವ ಎಷ್ಟು ಕುರ್ಯಾತ್ ಪ್ರದಕ್ಷಿಣಂ ಪ್ರದಕ್ಷಿಣೀಕೃತಾತೇನ ಸಪ್ತದ್ವೀಪ ವಸುಂಧರ. ತಾಯಿ ತಂದೆಗಳನ್ನೇ ನಮ್ಮ ದೇವರು ಅಂತ ಭಾವಿಸಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದರೆ ಸಪ್ತದ್ವೀಪ ಸಹಿತವಾಗಿರ್ತಕ್ಕಂಥ ಭೂಮಿಯನ್ನ ಪ್ರದಕ್ಷಿಣೆ ಮಾಡಿದ ಫಲ ಬರ್ತದೆ ಅಂತ ಉಂಟು. ಮಾತಾಪಿತೃಗಳ ಪಾದದ ಧೂಳಿಯನ್ನ
ಆ ಧೂಳನ್ನ ತಲೆ ಮೇಲೆ ಧರಿಸಿದವನು ಅತ್ಯಂತ ಪವಿತ್ರನಾಗ್ತಾನೆ ಅಂತ ಉಂಟು. ಅವರ ಪಾದ ತೊಳೆದ ನೀರು ಅದನ್ನ ಪ್ರಾಶನ ಮಾಡಿದರೆ ಪಾಪರಾಶಿ ನಾಶ ಆಗ್ತದೆ. ಮಾತಾಪಿತೃಗಳ ಮಾತನ್ನ ಸದಾ ಕೇಳಿ ನಡೆಸ್ತಾ ಇರಬೇಕು. ಅವರ ಮಾತು ಮೀರಿದವನು ಪುರುಷಾಧಮ ಅಂತ ನಿಂದೆಗೆ ಅರ್ಹನಾಗ್ತಾನೆ. ಪ್ರಳಯ ಕಾಲದವರೆಗೂ ಕೂಡ ನರಕದಲ್ಲೇ ವಾಸ, ಮಾತಾಪಿತೃಗಳ ವಾಕ್ಯ ಉಲ್ಲಂಘನೆ ಮಾಡಿದರೆ. ಶ್ರಾದ್ದದ ದಿವಸ ಪಿತೃಗಳ ಪೂಜೆ ಮಾಡದೆ ಊಟ ಮಾಡಿದರೆ ಕಲ್ಪಾಂತದವರೆಗೆ ನರಕದಲ್ಲಿ ಅವನಿಗೆ ಜಾಗ. ತಂದೆ ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ, ರೋಗಿಯಾಗಿರಲಿ, ಅತ್ಯಂತ ಹಣ್ಣು ಮುದುಕನಾಗಿದ್ದರು, ಸಂಪಾದನೆ ಮಾಡುವ ಸ್ಥಿತಿ ಇಲ್ಲದೆ ಇದ್ದರು, ಕುರುಡ ಕಿವುಡ ಕುಂಟ ಏನಾದರೂ ಕೂಡ ತಂದೆ ತಾಯಿಗಳನ್ನು ಬಿಡುಕೂಡುದು. ಮೊದಲೇ ತಂದೆ ತಾಯಿಗಳು ದೀನರಾದಾಗಂತೂ ಇನ್ನಷ್ಟು ಅವರಿಗೆ ಆರಾಧನೆ ಮಾಡಲೇಬೇಕು. ಅದಕ್ಕೆ ಒಂದು ಉಪಾಖ್ಯಾನವನ್ನು ಕೂಡ ಹೇಳಿದ್ದಾರೆ, ಪಿತೃರರ್ಚ, ಅದೇ ದೊಡ್ಡ ಯಜ್ಞ ಅನ್ಲಿಕ್ಕೆ. ನರೋತ್ತಮ ಅಂತ ಒಬ್ಬ ಬ್ರಾಹ್ಮಣ ಇದ್ನಂತೆ. ಅವನಿಗೆ ವೃದ್ಧಾಪ್ಯದ ತಂದೆ ತಾಯಿಗಳಿದ್ರು. ಮುದುಕರಾದಂಥ ತಂದೆ ತಾಯಿಗಳು ಮನೆಯಲ್ಲಿದ್ದರು. ಅವರನ್ನು ತಿರಸ್ಕರಿಸಿದ. ಅವರ ಸೇವೆ ಮಾಡೋದು ಬಿಟ್ಟ. ನಾನು ತೀರ್ಥ ಸ್ನಾನಕ್ಕೆ ಹೋಗ್ತೇನೆ ಅಂತ ಎಲ್ಲ ತೀರ್ಥಯಾತ್ರೆ ಮಾಡಿದ, ಅವಗಾಹನ ಸ್ನಾನ ಮಾಡಿದ, ಧ್ಯಾನ ಮಾಡಿದ, ಒಂದು ಕಡೆ ಕೂತ್ಕೊಂಡು ತಪಸ್ಸು ಮಾಡಿದ. ಎಂಥ ಸಿದ್ಧಿ ಬಂತು ಅವನಿಗೆ ಅಂತಂದ್ರೆ, ಅವನು ಒದ್ದೆ ಮಾಡಿದ ಬಟ್ಟೆಗಳನ್ನು ಒಂದು ಕ್ಷಣದಲ್ಲಿ ಒಣಗಿಸ್ತಿದ್ನಂತೆ. ತನ್ನ ವಸ್ತ್ರಗಳನ್ನ, ಒದ್ದೆ ಮಾಡಿದ್ದು ವಸ್ತ್ರಗಳನ್ನ ಆಕಾಶದಲ್ಲಿ ಹಾರಿಸಿದರೆ ಆಕಾಶದಲ್ಲಿ ನಿಲ್ತಿತ್ತಂತೆ ಬಟ್ಟೆ, ಒಂದು ಕ್ಷಣದಲ್ಲಿ ಒಣಗ್ತಿತ್ತಂತೆ. ಆಕಾಶದಲ್ಲಿ ಬಟ್ಟೆ ನಿಲ್ಲಿಸೋದು, ಒಂದು ಕ್ಷಣದಲ್ಲಿ ಬಟ್ಟೆ ಒಣಗಿಸೋದು. ಇಷ್ಟು ಸಿದ್ಧಿಯನ್ನು ತಪಸ್ಸಿನಲ್ಲಿ ಗಳಿಸಿದ. ಅವನಿಗೆ ಭಾರೀ ಮದ ಬಂತು. ನನಗೆ ಸಮಾನ ತಪಸ್ಸುಗಳು ಯಾರೂ ಇಲ್ಲ, ಅಂಥ ತಪಸ್ಸು ಮಾಡಿದ್ದೇನೆ ಅಂತ ಅಹಂಕಾರದಿಂದ ಬೀರ್ಲಿಕ್ಕೆ ಶುರು ಮಾಡಿದ. ಆ ನರೋತ್ತಮ ಅನ್ನೋ ಹೆಸರಿನ ಬ್ರಾಹ್ಮಣ ಯಾರು ಸಿಕ್ಕರು ಎಲ್ಲರನ್ನೂ ಕೂಡ ಕೇಳ್ತಿದ್ನಂತೆ, ನನ್ನಂತೆ ಆಕಾಶದಲ್ಲಿ ಬಟ್ಟೆ ನಿಲ್ಲಿಸುವವರನ್ನ, ಬಟ್ಟೆ ಒಣಗಿಸುವವರನ್ನ ನೋಡಿದ್ದೀರಾ ನೀವು ಅಂತ. ಆ ರೀತಿ ಬಟ್ಟೆ ಒಣಗಿಸೋರ್ನ ಯಾರೂ ನೋಡೇ ಇಲ್ಲ. ಹೀಗೆ ಹೇಳ್ಕೊಂಡು ಅಹಂಕಾರದಿಂದ ತಿರುಗ್ತಾ ಇದ್ದ. ಒಂದು ಕಡೆ ಒಂದು ಮರದ ಬುಡದಲ್ಲಿ ಕೂತುಕೊಂಡು ತಪಸ್ಸು ಮಾಡ್ತಾ ಇರುವಾಗ ಒಂದು ಬಕಪಕ್ಷಿ ಎನ್ನುವ ಪಕ್ಷಿ ಮೇಲಿನಿಂದ ಇವನ ಮೇಲೆ ಮಲವಿಸರ್ಜನೆ ಮಾಡಿ ಹೋಯ್ತು. ಅದಕ್ಕೇನು ಗೊತ್ತು, ಮರದ ಮೇಲೆ ಕೂತಿತ್ತು, ಮಲವಿಸರ್ಜನೆ ಮಾಡಿತು. ಕೆಳಗಡೆ ಕೂತಿದ್ದಾನೆ ತಪಸ್ವಿ ನರೋತ್ತಮ ಬ್ರಾಹ್ಮಣ, ಅವನ ಮೈ ಮೇಲೆ ಬಿತ್ತು. ಕೂಡ್ಲೇ ನರೋತ್ತಮನಿಗೆ ಸಿಟ್ಟು ಬಂತು. ನನ್ನ ತಪಸ್ಸು ಅಂದ್ರೆ ಎಂಥದ್ದು, ನನ್ನ ಮೇಲೆ ಮಲವಿಸರ್ಜನೆ ಮಾಡಿತು ಆ ಬಕಪಕ್ಷಿ ಅಂತ ಹೇಳಿ ಕೂಡ್ಲೆ ಈಗಲೇ ನೀನು ಸತ್ತು ಹೋಗು ಅಂತ ಶಾಪ ಹಾಕಿದ. ಆ ಬಡಪಾಯಿ ಪಕ್ಷಿ ಅಲ್ಲಿಂದಲೇ ಸುಟ್ಟು ಬೂದಿಯಾಗಿ ಹೋಯಿತು. ಭಾರೀ ಅಹಂಕಾರ ಬಂತವನಿಗೆ. ಎಂಥ ತಪಸ್ಸು, ಒಂದು ಕ್ಷಣದಲ್ಲಿ ಆ ಪಕ್ಷಿಯನ್ನು ಸುಟ್ಟು ಬೂದಿ ಮಾಡಿಬಿಟ್ಟೆ ಅಂತ ಬಹಳ ಕೊಚ್ಚಿಕೊಂಡ, ಅಭಿಮಾನ ಪಟ್ಟ ತನ್ನ ಮೇಲೆ. ಆದರೆ ದುರಂತ ಆದದ್ದೇನು ಅಂತಂದ್ರೆ, ಅಷ್ಟೆಲ್ಲ ಮಾಡಿ ಅವನು ಸ್ನಾನಕ್ಕೆ ಹೋದ, ಸ್ನಾನ ಮಾಡಿದ, ಆಕಾಶದಲ್ಲಿ ಬಟ್ಟೆ ಒಣಗಿಸೋಣ ಅಂದ್ರೆ ಬಟ್ಟೆ ಒಣಗಲಿಲ್ಲ. ಆಕಾಶದಲ್ಲಿ ನಿಲ್ಲೂ ಇಲ್ಲ, ಬಟ್ಟೆ ಒಣಗಲೂ ಇಲ್ಲ ಒಂದು ಕ್ಷಣದಲ್ಲಿ. ಅವನಿಗೆ ಇನ್ನೂ ಆಶ್ಚರ್ಯ ಆಯಿತು. ಇಷ್ಟು ದಿವಸ ಆಕಾಶದಲ್ಲಿ ಬಟ್ಟೆ ನಿಲ್ತಿತ್ತು, ಇವತ್ತು ಬಟ್ಟೆ ನಿಲ್ತಾ ಇಲ್ಲ, ಒಣಗ್ತಾ ಇಲ್ಲ, ಏನಿದು ಅಂತ ಬಹಳ ಚಿಂತಾಕ್ರಾಂತನಾದ. ಯಾವಾಗ ಆ ಪಕ್ಷಿಯನ್ನು ಸುಟ್ಟ ಅವತ್ತಿನಿಂದ ಬಟ್ಟೆ ಒಣಗೋದು ನಿಂತೋಯ್ತು. ಆಗ ಚಿಂತಾಕ್ರಾಂತನಾದಾಗ ಅಶರೀರವಾಣಿ ಆಯಿತು. ಗಚ್ಚಬಾಡವ ಚಂಡಾಲಂ ಮೂಕಂ ಪರಮಧಾರ್ಮಿಕಂ
ತತ್ರ ಧರ್ಮಂಚ ಜಾನೀಷೆ ಕ್ಷೇಮಂ ತೇ ತದ್ವಚೋ ಭವೇತ್. ಮೂಕ ಅಂತ ಹೆಸರಿನ ಒಬ್ಬ ಚಂಡಾಲ ಇದ್ದಾನೆ, ಮಹಾಧರ್ಮಿಷ್ಠ. ಅವನು ಒಳ್ಳೆ ಧರ್ಮಾನುಷ್ಠಾನ ಮಾಡಿಕೊಂಡಿದ್ದವನು. ನೀನು ಅವನ ಹತ್ರ ಹೋಗು, ನಿನ್ನ ಬಟ್ಟೆ ಯಾಕೆ ಒಣಗ್ತಾ ಇಲ್ಲ ಅನ್ನೋದನ್ನ ಅವನು ಹೇಳ್ತಾನೆ. ಅವನ ಮನೆ ಹುಡುಕೊಂಡು ಹೋಗು, ಕೇಳು, ಅವನನ್ನು ಕೇಳು ಹೇಳ್ತಾನೆ. ಇಷ್ಟು ಅಶರೀರವಾಣಿ ಆಯಿತು. ನರೋತ್ತಮ ಆ ಅಶರೀರವಾಣಿಯನ್ನು ಕೇಳಿ ಆ ಮೂಕ ಅನ್ನುವಂಥ ಚಂಡಾಲನ ಮನೆ ಹುಡುಕೊಂಡು ಹೋದ. ಹೋಗುವಾಗ ಅವನ ಮನೆ ಸಿಕ್ತು. ಅವನು ತನ್ನ ತಂದೆ ತಾಯಿಗಳ ಸೇವೆ ಮಾಡ್ತಾ ಇದ್ದ ಚಂಡಾಲ. ಅವರಿಗೆ ಬಿಸಿ ಬಿಸಿ ನೀರು ಕುಡಿಲಿಕ್ಕೆ, ಸ್ನಾನಕ್ಕೆ, ಸ್ನಾನ ಮಾಡಿಸೋದು ಎಲ್ಲ ತಾನೇ ಮಾಡ್ತಾ ಇದ್ದ. ವಿಶೇಷವಾಗಿ ಅವನು ಮಾಡಿದ ಪಿತೃ ಸೇವೆಯನ್ನು ನೋಡಿದ. ಅವನು ನೋಡ್ತಾನೆ, ಅಲ್ಲಿ ಅವನ ಆ ಚಂಡಾಲನ ಪುಣ್ಯ ಪ್ರಭಾವದಿಂದ ಅವನ ಮನೆ ಆಕಾಶದಲ್ಲಿತ್ತು. ಭೂಮಿ ಮೇಲಿದ್ದ ಮನೆ ಅಲ್ಲ, ಆಕಾಶದಲ್ಲಿದ್ದಂಥ ಮನೆ ನೋಡಿದ. ಇವನು ಆಕಾಶದಲ್ಲಿ ಬರೇ ಬಟ್ಟೆ ನಿಲ್ಲಿಸ್ತಾ ಇದ್ದ, ಈಗ ಅದು ಹೋಗ್ಬಿಟ್ಟಿತ್ತು. ಆ ಚಂಡಾಲನ ಮನೆಗೆ ಹೋದಾಗ ನೋಡ್ತಾನೆ, ಆಕಾಶದಲ್ಲಿ ಮನೆ ಇದೆ. ಭೂಮಿಯಲ್ಲಿ ಇಲ್ವೇ ಇಲ್ಲ, ಅಡಿಪಾಯಿ ಇಲ್ಲ, ಏನಿಲ್ಲ, ಆಕಾಶದಲ್ಲಿ ಮನೆ. ಅಲ್ಲಿ ಪರಮಾತ್ಮ ವಾಸವಾಗಿದ್ದ, ಬ್ರಾಹ್ಮಣ ರೂಪದಿಂದ ಭಗವಂತ ಬೇರೆ ಇದ್ದಾನೆ. ಆ ಪರಮಾತ್ಮನ ತೇಜಸ್ಸಿನಿಂದ ಆ ಮನೆ ಭವ್ಯವಾದ ದೇವ ಮಂದಿರದಂತೆ ಇತ್ತು. ಇಂಥ ಮನೆಗೆ ಹೋಗಿ ಅವನು ಆ ಚಂಡಾಲನನ್ನ ಒಂದು ಪ್ರಶ್ನೆ ಕೇಳಬೇಕಾಗಿದೆ ನಿನ್ನ ಹತ್ರ, ನೀನು ಕೂಡ್ಲೆ ಬಾ ಇಲ್ಲಿ ಅಂತ ಕರೆದ. ಆಗ ಅವನು ಹೇಳಿದ, ಇಲ್ಲ, ಕ್ಷಮಿಸ್ರಿ, ನನಗೀಗ ಕಾಲಾವಕಾಶ ಇಲ್ಲ, ನಾನು ನಮ್ಮ ತಾಯಿ ತಂದೆಗಳ ಸೇವೆ ಮಾಡಬೇಕಾಗಿದೆ, ಅದನ್ನು ಬಿಟ್ಟು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಅಲ್ಲಿ ಬರಲಿಕ್ಕೆ ನನಗೆ ಈಗ ಕಾಲ ಇಲ್ಲ, ಸಮಯ ಇಲ್ಲ. ಮೊದಲು ನನ್ನ ಕೆಲಸ ಅವರ ಸೇವೆ ಮಾಡಿ ಬರ್ತೀನಿ, ಬಾಗಿಲಲ್ಲಿ ನಿಂತಿರ್ರಿ, ಆಮೇಲೆ ನಾನು ನಿಮಗೆ ಅತಿಥಿ ಸತ್ಕಾರ ಮಾಡ್ತೇನೆ ಅಂತ ಒಳಗಿನಿಂದಲೇ ಹೇಳಿದ. ಇವನಿಗೆ ಪ್ರಚಂಡ ಕೋಪ ಬಂತು. ನನ್ನಂಥವನಿಗೆ ಬಾಗಿಲಲ್ಲಿ ನಿಂತುಕೋ ಅಂತ ಹೇಳ್ತಿದ್ದಾನೆ, ಇವನಿಗೆ ನನ್ನನ್ನು ಕರೆದು ಉಪಚಾರ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ಭಾರಿ ಸಿಟ್ಟಾದ. ಅಂಥ ಏನು ಕೆಲಸ ಇದೆ ನಿನಗೆ ಅಂತ ಕೇಳಿದ. ಆ ಮೂಕ ಅನ್ನೋ ಹೆಸರಿನ ಚಂಡಾಲ, ಮೂಕ ಅಲ್ಲ, ಅವನಿಗೆ ಮಾತು ಬರ್ತಿತ್ತು, ಹೆಸರಷ್ಟೇ ಮೂಕ. ಅವನು ಶಾಂತವಾಗಿ ಉತ್ತರ ಕೊಟ್ಟ. ಯಾಕಷ್ಟು ಸಿಟ್ಟಾಗಿ ಕೂಗ್ತಾ ಇದ್ದಿ ಬಾಗಿಲಲ್ಲಿ ನಿಂತು ಅಂತ ಹೇಳಿದರೆ, ನಿನ್ನ ಸಿಟ್ಟು ನನ್ನನ್ನೇನೂ ಮಾಡೋದಿಲ್ಲ, ನಾನೇನು ಬಕಪಕ್ಷಿ ಅಲ್ಲ, ಅದು ಸುಟ್ಟು ಬೂದಿ ಆಗಿರಬಹುದು ನಿನ್ನ ಸಿಟ್ಟಿನಿಂದ, ನಾನು ಮಾತ್ರ ಸುಟ್ಟು ಬೂದಿ ಆಗೋದಿಲ್ಲ. ಈಗ ನಿನ್ನ ಬಟ್ಟೆ ಆಕಾಶದಲ್ಲಿ ನಿಲ್ತಾ ಇಲ್ಲ, ಬೇಗ ಒಣಗ್ತಾ ಇಲ್ಲ, ಅದರಿಂದ ನನ್ನನ್ನು ನೀನೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದುಬಿಟ್ಟ ಮೂಕ ಚಂಡಾಲ. ಇವನಿಗೆ ಆಶ್ಚರ್ಯ, ಇದೆಲ್ಲ ಇವನಿಗೆ ಹೇಗೆ ಗೊತ್ತಾಯಿತು? ನಾನು ಬಕಪಕ್ಷಿನ ಸುಟ್ಟದ್ದು, ನನ್ನ ಬಟ್ಟೆ ವಿಚಾರ, ಬಟ್ಟೆ ಒಣಗೋದು, ಇದೆಲ್ಲ ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆಗ ಆ ಚಂಡಾಲನೆ ಮುಂದುವರಿಸಿ ಹೇಳ್ತಾನೆ, ನೀನು ಕೇಳಲಿಕ್ಕೆ ಬಂದದ್ದು ಅದೇ ತಾನೆ, ಬಟ್ಟೆ ಯಾಕೆ ಒಣಗ್ತಾ ಇಲ್ಲ ಅಂತ. ನಿನಗೆ ಬಟ್ಟೆ ಒಣಗದೆ ಇರೋದೇ ಸಮಸ್ಯೆ ಆಗಿದೆ, ಅದನ್ನು ಕೇಳಲಿಕ್ಕೆ ಬಂದಿದ್ದಿ. ನನಗೆ ಹೇಳಲಿಕ್ಕೆ ಪುರುಸೊತ್ತಿಲ್ಲ. ಒಬ್ಬ ಪತಿವ್ರತೆ ಇದ್ದಾಳೆ, ಬೇಕಾದರೆ ನಿಲ್ಲು, ನನ್ನ ತಂದೆ ತಾಯಿಗಳ ಸೇವೆ ಮುಗಿಸಿ ಬರೋ ತನಕ. ಅಷ್ಟು ಕಾಲಾವಕಾಶ ನಿನಗಿಲ್ಲದೆ ಇದ್ರೆ ಒಬ್ಬ ಪತಿವ್ರತೆ ಇದ್ದಾಳೆ, ಅವಳ ಹತ್ರ ಹೋಗು, ಅವಳನ್ನು ನೋಡಿದ್ರೆ ಸಾಕು ನಿನ್ನ ಕಾರ್ಯ ಸಿದ್ಧಿ ಆಗ್ತದೆ. ಅಂಥ ಮಹಾನುಭಾವಳು ಪತಿವ್ರತೆ.
ಅವಳು ಮನೆಗೆ ಹೋಗ್ಬೇಕಾದ್ರೆ ಅಂತಂದು ಮತ್ತೆ ಹೋಗ್ಬಿಟ್ಟ ಅವಳು ತಂದೆ ತಾಯಿಗಳ ಸೇವೆಗೆ. ಆಮೇಲೆ ನರೋತ್ತಮ ಅನ್ನೋ ಬ್ರಾಹ್ಮಣ ಪತಿವ್ರತೆ ಮನೆಗೆ ಹೋಗ್ತೇನೆ ಅಂತ ಹೊರಟ. ಅಷ್ಟೊತ್ತಿಗೆ ಆ ಚಂಡಾಲನ ಮನೆಯಿಂದ ವಿಷ್ಣು ಬಂದ. ಪರಮಾತ್ಮನೇ ಹೊರಗೆ ಬಂದು, ನಾನು ಪತಿವ್ರತೆ ಮನೆಗೆ ಹೋಗ್ತಿದ್ದೀನಿ, ನೀನು ಬರೋದಾದ್ರೆ ನನ್ನ ಜೊತೆಗೆ ಬಾ, ನಿನಗೆ ಮನೆ ತೋರಿಸ್ತೇನೆ ಅಂತ ಕರ್ಕೊಂಡು ಹೋದ. ಆ ಪತಿವ್ರತೆ ಮನೆ ಕರ್ಕೊಂಡು ಹೋಗುವಾಗ ದಾರಿಯಲ್ಲಿ ಕೇಳ್ತಾನೆ, ಯಾರವಳು ಪತಿವ್ರತೆ ಅಂದ್ರೆ? ಈ ಚಂಡಾಲ ನನ್ನನ್ನು ಅಲ್ಲಿ ಕಳಿಸ್ತಾ ಇದ್ದಾನೆ, ಅವಳೆಂಥವಳು, ಅವಳೇನು ದೊಡ್ಡ ಜ್ಞಾನಿನ, ಯಾರವಳು ಅಂದಾಗ ಆ ಜೊತೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದ ವಿಷ್ಣು ಹೇಳ್ತಾನೆ, ನದೀನಾಂ ಜಾಹ್ನವಿ ಶ್ರೇಷ್ಠ ಪ್ರಮದಾನಾಂ ಪತಿವ್ರತ ಮನುಷ್ಯಾಣಾಂ ಪ್ರಜಾಪಾಲಃ ದೇವಾನಾಂ ಚ ಜನಾರ್ದನ. ನದಿಗಳಲ್ಲಿ ಗಂಗಾ ನದಿ ಶ್ರೇಷ್ಠ, ಮನುಷ್ಯರಲ್ಲಿ ರಾಜ, ದೇವತೆಗಳಲ್ಲಿ ಜನಾರ್ದನ, ಅದರಂತೆ ಸ್ತ್ರೀಯರಲ್ಲಿ ಪತಿವ್ರತೆ ಎನ್ನುವಳು ಬಹಳ ಶ್ರೇಷ್ಠ. ಪತಿವ್ರತ ಅಂತಂದ್ರೆ ಯಾವಾಗಲೂ ಪತ್ಯುರ್ ನಿತ್ಯಂ ಹಿತೇ ರಥ, ಯಾವಾಗಲೂ ಪತಿಯ ಹಿತವನ್ನ ಬಯಸ್ತಕ್ಕಂಥವಳು. ಆ ಪತಿವ್ರತೆಯು ಹುಟ್ಟಿದ ಮನೆ ಮತ್ತು ತಾನು ಹೋಗಿ ಸೇರಿದ ಮನೆ, ಎರಡೂ ಮನೆಯನ್ನು ಕೂಡ ಉದ್ಧಾರ ಮಾಡತಕ್ಕಂಥವಳೇ ಪತಿವ್ರತ ಅಂತ ಕರೆಸ್ಕೊಳ್ತಾಳೆ. ಪುತ್ರಾಚ್ಛತಗುಣಂ ಸ್ನೇಹಾದ್ ರಾಜಾದೇಶ್ಚ ಭಯಾದಥ ಆರಾಧಯೇತ್ ಪತಿಂ ಶೌರಿಂ ಯಾ ಪಶ್ಯೇತ್ ಸಾ ಪತಿವ್ರತ. ಮಗನ ಮೇಲೆ ಸಾಧಾರಣ ಹೆಣ್ಮಕ್ಳಿಗೆ ಪ್ರೀತಿ ಇರ್ತದೆ. ಮಗನ ಮೇಲೆ ಇರುವ ಪ್ರೀತಿಗಿಂತ 100 ಪಟ್ಟು ಹೆಚ್ಚು ಪ್ರೀತಿಯನ್ನ ಗಂಡನ ಮೇಲೆ ಮಾಡ್ತಾ ಇರ್ತಾಳೆ. ರಾಜರಿಗೆ ಹೆದರ್ತಾ ಇರ್ತಾರೆ, ಅದಕ್ಕಿಂತ ಹೆಚ್ಚು ಗಂಡನ ಬಗ್ಗೆ ಭಯ ಭಕ್ತಿ ಹೊಂದಿರ್ತಾಳೆ. ಗಂಡನನ್ನೇ ವಿಷ್ಣುವಿನ ಪ್ರತೀಕ ಅಂತ ಭಾವಿಸಿ ಯಾರು ಪೂಜೆ ಮಾಡ್ತಾಳೋ ಅವಳೇ ಪತಿವ್ರತ. ಕಾರ್ಯೇ ದಾಸಿ, ಗಂಡನ ಕೆಲಸ ಏನಾದರೂ ಇದ್ದಾಗ ಅದರಲ್ಲಿ ದಾಸಿಯಾಗಿ ತಾನು ಪಾಲ್ಗೊಳ್ತಾಳೆ. ರಥವು ವೇಶ್ಯ, ಗಂಡನ ಸೌಖ್ಯದಲ್ಲಿ ವೇಶ್ಯೆಯಂತೆ ವರ್ತಿಸ್ತಾಳೆ. ಭೋಜನೆ ಜನನೀ ಸಮ, ಊಟದ ಸಮಯದಲ್ಲಿ ತಾಯಿಯಾಗಿ ವರ್ತಿಸ್ತಾಳೆ. ತಾಯಿ ಮಾತೃಹಸ್ತೇನ ಭೋಜನಂ ಅಂತಾರೆ, ತಾಯಿ ಕೈಯಿಂದ ಊಟ ಮಾಡಬೇಕಂತೆ, ಅಷ್ಟು ಪ್ರೀತಿಯಿಂದ ಬಡಿಸ್ತಾಳೆ ಗಂಡನಿಗೆ. ವಿಪತ್ಸು ಮಂತ್ರಿಣೀ ಭರ್ತು, ಆಪತ್ತು ಬಂದಾಗ ಗಂಡನಿಗೆ ಏನಾದರೂ ವಿಪತ್ತು ಆಪತ್ತುಗಳು ಬಂದಾಗ ಒಳ್ಳೆ ಮಂತ್ರಾಲೋಚನೆ ಮಾಡಿ ಸಲಹೆ ಕೊಡ್ತಕ್ಕಂಥ ಮಂತ್ರಿಗಳಂತೆ ಇರ್ತಾಳೆ. ಸಾಚ ಭಾರ್ಯ ಪತಿವ್ರತ. ಮನಸ್ಸು, ವಾಕ್, ಕಾಯ, ಕರ್ಮ ಯಾವುದರಿಂದಲೂ ಕೂಡ ಗಂಡನ ಆಜ್ಞೆಯನ್ನ ಮೀರೋದಿಲ್ಲ. ಗಂಡನ ಊಟ ಆದ್ಮೇಲೆ ಊಟ ಮಾಡತಕ್ಕಂಥವಳು ಅವಳೇ ಪತಿವ್ರತ ಅಂತ ಕರೆಸ್ಕೊಳ್ತಾಳೆ. ಈಗ ನೀನು ಹೋಗ್ತಾ ಇರೋದು ಅಂಥ ಪತಿವ್ರತೆ ಮನೆಗೆ ಅಂತ ಆ ಶುಭ ಅನ್ನೋ ಪತಿವ್ರತೆ ಮನೆ ತೋರಿಸಿ ಆ ಪರಮಾತ್ಮ ಅಂತರ್ಧಾನ ಹೊಂದಿದ, ನಿಂತಲ್ಲೇ ಮರೆಯಾಗಿ ಬಿಟ್ಟ. ಅವನು ನರೋತ್ತಮ ಅನ್ನೋ ಬ್ರಾಹ್ಮಣ ಅಲ್ಲಿಗೆ ಬಂದ. ಇಲ್ಲಿ ಯಾರು ಪತಿವ್ರತೆ ಯಾರು, ನಾನು ಕೆಲವು ಪ್ರಶ್ನೆ ಕೇಳಬೇಕಾಗಿದೆ ಅಂತ ಕರೆದ. ಆಗ ಅವಳು ಹೇಳ್ತಿದ್ದಾಳೆ, ನಿನಗೆ ಪ್ರಶ್ನೆ ಕೇಳಬೇಕಾಗಿದೆ, ನನಗೆ ಗಂಡನ ಪೂಜೆ ಮಾಡಬೇಕಾಗಿದೆ, ಗಂಡನ ಶುಶ್ರೂಷೆ ಮಾಡಬೇಕಾಗಿದೆ. ಆದ್ರಿಂದ ಈಗ ನನಗೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಆಮೇಲೆ ನೋಡೋಣ. ಈಗಂತೂ ನಾನು ನನ್ನ ಗಂಡನ ಸೇವೆ ಮಾಡಿ ಬರ್ತೇನೆ ಅಂತ ಹೇಳಿದ. ಮತ್ತೆ ಇವನಿಗೆ ಸಿಟ್ಟೇ ಬಂತು. ಸಿಟ್ಟಿನಿಂದ ಕಣ್ಣು ಕೆಂಪು ಮಾಡಿದ.
ಆಗ ಅವಳು ಇವನ ಸಿಟ್ಟನ್ನು ಅರ್ಥ ಮಾಡಿಕೊಂಡು ಹೇಳ್ತಾ ಇದ್ದಾಳೆ, ಪತಿವ್ರತೆ, ನಾನೇನು ಸುಟ್ಟು ಹೋದಂಥ ಬಕಪಕ್ಷಿ ಅಲ್ಲ. ನಿನಗೆ ಹೆಚ್ಚಿನ ಜ್ಞಾನ ಬೇಕಾದರೆ ಕಾಯಿ, ಇಲ್ಲದೆ ಇದ್ರೆ ಒಬ್ಬ ತುಲಾಧಾರ ಅಂತಿದ್ದಾನೆ, ತಕ್ಕಡಿ ಹಿಡ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವನು, ಅವನ ಮನೆಗೆ ಹೋಗು, ಅವನು ಹೇಳ್ತಾನೆ ಅಂತಿಷ್ಟು ಹೇಳಿ ಹೋಗ್ಬಿಟ್ಲು. ಆಯಿತು ಅಂತ ಹೊರಡುವಾಗ ಮತ್ತೊಬ್ಬ ಬ್ರಾಹ್ಮಣನಂತೆ ಮತ್ತೆ ಬಂದ ವಿಷ್ಣು ಜೊತೆಗೆ. ನಾನು ತುಲಾಧಾರನ ಹತ್ರ ಹೋಗ್ತಾ ಇದ್ದೇನೆ, ನಿಂಗೆ ಬೇಕಾದ್ರೆ ಮನೆ ತೋರಿಸ್ತೇನೆ ಅಂತ ಅಲ್ಲಿ ಕರ್ಕೊಂಡು ಹೋದ. ಆ ತುಲಾಧಾರ ಅವನದೇನು ವೈಶಿಷ್ಟ್ಯ ಅಂತ ಈ ನರೋತ್ತಮ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ಅವನೊಬ್ಬ ವ್ಯಾಪಾರಿ, ಭಾರೀ ಜನನಿಬಿಡವಾದ ಮಾರುಕಟ್ಟೆಯಲ್ಲಿ ಒಂದು ಅಂಗಡಿ ಇಟ್ಟುಕೊಂಡಿದ್ದಾನೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ನಡೀತಾ ಇರ್ತದೆ. ಬೆಳಗ್ಗಿನಿಂದ ರಾತ್ರಿವರೆಗೂ ಕೂಡ ಆ ಕೆಲಸ ನಡೀತಾನೇ ಇರ್ತದೆ. ಆದರೂ ಅವನು ಒಬ್ಬರ ಹತ್ರನೂ ಕೂಡ ಸುಳ್ಳು ಹೇಳಿದವನಲ್ಲ, ದುಷ್ಟತನ ಮಾಡಿದವನಲ್ಲ, ಯಾರಿಗೂ ಕೂಡ ಕಾಯ ವಾಕ ಮನಸ್ಸಿನಿಂದ ಕೆಡುಕು ಬಯಸಿದವನಲ್ಲ. ಅವನು ಲೋಕಕ್ಷೇಮ ಆಗಬೇಕು ಅಂತ ಅವನ ಗುರಿ. ಇದೇ ಆ ತುಲಾಧಾರನ ವೈಶಿಷ್ಟ್ಯ. ಅಂತ ಹೇಳಿ ಅಲ್ಲಿ ತೋರಿಸಿ ಆ ವಿಷ್ಣು ಮರೆಯಾದ. ಇವನು ಆ ಜನಜಂಗುಳಿ ಮಧ್ಯದಲ್ಲಿ ಆ ವ್ಯಾಪಾರಿ ಹತ್ರ, ತುಲಾಧಾರನ ಹತ್ರ ಹೋಗಿ, ನಾನು ಕೆಲವು ಪ್ರಶ್ನೆ ಕೇಳಬೇಕಾಗಿದೆ ನಿನ್ನನ್ನ ಅಂತಂದ. ಪ್ರಶ್ನೆ ಅಂದ್ರೆ ಇದೇ, ಬೇರೇನಿಲ್ಲ, ನನ್ನ ಬಟ್ಟೆ ಯಾಕೆ ಒಣಗ್ತಾ ಇಲ್ಲ ಅಂತ. ಆಗ ಅವನು ಹೇಳಿದ ವ್ಯಾಪಾರಿ, ಜನ ಗಲಾಟೆ, ವ್ಯಾಪಾರಿ ಪರ್ಚೇಸ್ ಮಾಡೋರು ಬಂದು ಹೋಗಿ ಗಲಾಟೆ ನಡೀತಾನೆ ಇರ್ತದೆ. ಸಾವಕಾಶವಾಗಿ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ನಡುರಾತ್ರಿವರೆಗೂ ಇಂಥ ವ್ಯಾಪಾರ ಇಲ್ಲಿ ನಡೀತದೆ, ಅಲ್ಲಿ ತನಕ ನನಗೆ ಅವಕಾಶ ಇಲ್ಲ. ಆದ್ರಿಂದ ನೀನು ಧರ್ಮರತ್ನಾಕರ ಅಂತ ಒಬ್ಬ ಇದ್ದಾನೆ, ಅಲ್ಲಿ ಹೋಗು, ಆವಾಗ ನಿನಗೆ ಬಟ್ಟೆ ಯಾಕೆ ಒಣಗ್ತದೆ, ಯಾಕೆ ಒಣಗೋದಿಲ್ಲ ಎಲ್ಲ ಅರ್ಥ ಆಗ್ತದೆ ಅಂತ ಅಂದ್ಬಿಟ್ಟ. ಇವನಿಗೆ ಇನ್ನೂ ಆಶ್ಚರ್ಯ, ತನ್ನ ಬಟ್ಟೆ ಒಣಗದೆ ಇರೋದು ಈ ತುಲಾಧಾರನಿಗೆ ಹೇಗೆ ಗೊತ್ತಾಯಿತು ಅಂತ ಆಶ್ಚರ್ಯದಿಂದ, ಆಗಲಿ ಧರ್ಮರತ್ನಾಕರನ ಮನೆಗೆ ಹೋಗ್ತೇನೆ ಅಂತ ಬಂದಾನ. ಅದೇ ಪರಮಾತ್ಮನೇ ಕರ್ಕೊಂಡು ಬಂದ, ಬ್ರಾಹ್ಮಣ ರೂಪದಿಂದ ಬಂದು, ನಾನು ಅಲ್ಲೇ ಹೋಗ್ತೇನೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಆ ನರೋತ್ತಮ ದಾರಿಯಲ್ಲಿ ಕೇಳಿದ, ಈ ತುಲಾಧಾರ ಸ್ನಾನ ಇಲ್ಲ, ಸಂಧ್ಯಾ ವಂದನೆ ಇಲ್ಲ, ದೇವರ ಪೂಜೆ ಇಲ್ಲ, ಬ್ರಹ್ಮಯಜ್ಞ ಮಾಡಿಲ್ಲ, ಅವನ ಶರೀರ ಎಲ್ಲ ಕೊಳೆಯಾಗಿದೆ, ಅವಲಕ್ಷಣವಾಗಿದ್ದಾನೆ, ಇವನಿಗೆ ಹೇಗೆ ಗೊತ್ತಾಯಿತು ನನ್ನ ಸಮಾಚಾರ ಎಲ್ಲ? ಇದು ಬಹಳ ಆಶ್ಚರ್ಯ ಆಗ್ತಾ ಇದೆ ಅಂತಂದಾಗ ವಿಷ್ಣು ಹೇಳ್ತಾನೆ, ಅವನು ಸತ್ಯ, ಪ್ರಾಮಾಣಿಕತೆ, ತನ್ನ ವ್ಯಾಪಾರದಲ್ಲಿ ಪ್ರಾಮಾಣಿಕತೆ ಇಟ್ಟುಕೊಂಡಿದ್ದಾನೆ. ಅದರಿಂದ ಮತ್ತು ಸಮದೃಷ್ಟಿ ಇಟ್ಟುಕೊಂಡಿದ್ದಾನೆ. ಯಾರು ಬಂದರೂ ಒಬ್ರಿಗೊಂದು ಅಂತ ತೂಕ ಮಾಡೋದಿಲ್ಲ. ತಕ್ಕಡಿ ಹೇಗೆ ತೂಕ ಮಾಡ್ತದೋ ಆ ರೀತಿ ಕೊಡ್ತಾನೆ, ಏನೂ ಪಕ್ಷಪಾತ ಮಾಡೋದಿಲ್ಲ. ಅದಕ್ಕೋಸ್ಕರ ಅವನಿಗೆ ಅಷ್ಟು ಜ್ಞಾನ ಬಂದಿದೆ ಅಂತ ಹೇಳಿದ. ಸರಿ, ಅಲ್ಲಿಂದ ಧರ್ಮರತ್ನಾಕರನ ಮನೆಗೆ ಬಂದದ್ದಾಯ್ತು. ಅದ್ರೋಹಕ ಅಂತ ಅವನ ಹೆಸರು. ಅವನ ಹತ್ರ ಹೋಗ್ಬೇಕಾಗಿದೆ. ಏನು ಅವನದ್ದೇನು ವೈಶಿಷ್ಟ್ಯ ಅಂತ ಕೇಳಿದಾಗ ವಿಷ್ಣುವೇ ಹೇಳಿದ, ಹಿಂದೆ ಒಬ್ಬ ರಾಜಕುಮಾರ ಇದ್ದಂತೆ, ಅವನಿಗೊಬ್ಬ ಸುಂದರಿ ಅಂತ ಹೆಂಡತಿ ಇದ್ಲು. ಅವಳ ಹೆಸರು ಸುಂದರಿಯೇ, ಅವಳು ಸುಂದರಿಯೇ. ಅಂಥ ಆ ರಾಜಕುಮಾರ ಒಂದು ಸಲ ಅವನು ತೀರ್ಥಯಾತ್ರೆಗೆ ಅಂತ ಹೊರಟ. ಹೋಗುವಾಗ ತನ್ನ ಹೆಂಡತಿಯನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಷ್ಟು ಅನುಕೂಲ ಇದ್ದಿಲ್ಲ. ತನ್ನ ಸ್ನೇಹಿತನ ಮನೆಯಲ್ಲಿ ಹೆಂಡತಿಯನ್ನು ಬಿಟ್ಟು ಹೋದ. ಸ್ನೇಹಿತನ ಮನೆಯಲ್ಲಿ ಬಿಡುವಾಗ ಹೇಳ್ತಾನೆ, ಜಗತ್ತಿನಲ್ಲಿ ನಿನ್ನಂಥ ಧಾರ್ಮಿಕ ಮತ್ತೊಬ್ಬ ಇಲ್ಲ, ನಿನ್ನಂಥ ಇಂದ್ರಿಯ ನಿಗ್ರಹ ಉಳ್ಳವನೂ ಇಲ್ಲ. ಆದ್ರಿಂದ ನನ್ನ ಹೆಂಡತಿಯಾದ ಸುಂದರಿಯನ್ನ ನಿನ್ನ ಮನೆಯಲ್ಲಿ ಬಿಟ್ಟು ಹೋಗ್ತೇನೆ, ನನಗೆ ನಿನ್ನ ಮೇಲೆ ವಿಶ್ವಾಸ ಇದೆ.
ಅವಳು ಏನೂ ಚ್ಯುತಿ ಇಲ್ಲದಂತೆ ನಿನ್ನ ಮನೆಯಲ್ಲಿ ಸುಲಭವಾಗಿ ಇರಬಹುದು, ನೀನು ಅಷ್ಟು ಸಂಯಮದಿಂದ ಇರುವವನು ಅಂತ ಹೇಳಿ ಆ ಸ್ನೇಹಿತನ ಮನೆಯಲ್ಲಿ ಬಿಟ್ಟು ಹೋದ. ತನ್ನ ಹೆಂಡತಿಗೂ ಹೇಳಿದ, ನಾನು ಯಾತ್ರೆ ಮಾಡಿಕೊಂಡು ಬರೋ ತನಕ ನೀನು ಇವನ ಮನೆಯಲ್ಲಿ ಇರಬೇಕು. ಅವನು ಹೇಳಿದಂತೆ ಕೇಳಿಕೊಂಡು ದಾಸಿಯಂತೆ ಅವನು ದುಡಿಸ್ಬಹುದು, ಏನ್ ಬೇಕಾದ್ರೂ ಮಾಡಬಹುದು, ಅಂತೂ ಅವನ ಆಜ್ಞಾನುಸಾರವಾಗಿ ನೀನು ಇರಬೇಕು. ನಿನ್ನನ್ನು ದಾಸಿಯಂತೆ ದುಡಿಸ್ಬಹುದು, ಹೆಂಡತಿಯಂತೆ ನೋಡ್ಕೋಬಹುದು, ಅಥವಾ ಗೆಳತಿಯಂತೆ ನೋಡ್ಕೋಬಹುದು, ಯಾವುದಕ್ಕೂ ನೀನು ಹೊಂದಿಕೊಂಡಿರು, ಬೇರೆ ಜಾಗ ಇಲ್ಲ ನಿನ್ನನ್ನು ಬಿಡ್ಲಿಕ್ಕೆ ಅಂತ ಹೇಳಿ ಅವನು ರಾಜಕುಮಾರ ಹೋದ. ಯಾತ್ರೆಯೆಲ್ಲ ಮುಗಿಸಿ ವಾಪಸ್ ಬಂದ. ವಾಪಸ್ ಬರುವಾಗ ಊರಿಗೆ ಬಂದಾಗ ಇಡೀ ಊರು ತುಂಬ ಸುದ್ದಿ. ಇಲ್ಲಿ ಆ ಸುಂದರಿ ಎನ್ನುವನನ್ನ, ಆ ರಾಜಕುಮಾರ ತನ್ನ ಹೆಂಡತಿ ಸುಂದರಿ ಎನ್ನುವಳನ್ನ ಸ್ನೇಹಿತನ ಮನೆಯಲ್ಲಿ ಬಿಟ್ಟು ಹೋಗಿದ್ದಾನೆ. ಅವರಿಬ್ಬರು ಒಟ್ಟಿಗೆ ಇದ್ದಾರೆ. ಅದು ಹೇಗೆ ಸಂಯಮ ಬರ್ಲಿಕ್ಕೆ ಸಾಧ್ಯ? ಇಬ್ಬರಿದ್ದಾರೆ ಒಂದು ಮನೆಯಲ್ಲಿ. ಏನೇನಾಗಿದೆಯೋ ಏನೋ ಅಂತ ಏನೇನೋ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಅದೆಲ್ಲ ಇವನ ಕಿವಿಗೆ ಬಿತ್ತು, ರಾಜಕುಮಾರನ ಕಿವಿಗೆ ಬಿತ್ತು. ಅವನ ಕಿವಿಗೆ ಮೊದಲೇ ಬಿದ್ದಿತ್ತು, ಆ ಸ್ನೇಹಿತನ ಕಿವಿಗೂ ಬಿದ್ದಿತ್ತು. ಆದರೆ ತನ್ನ ಸ್ನೇಹಿತನಿಗೆ ಒಪ್ಪಿಗೆ ಕೊಟ್ಟಿದ್ದ, ನಿನ್ನ ಹೆಂಡತಿನ ನೋಡ್ಕೊಂಡಿರ್ತೇನೆ ನಾನು ಅಂತ ಹೇಳಿ ಹೋಗಿದ್ದ. ಆದ್ರಿಂದ ನೋಡ್ಕೊಂಡಿದ್ದ. ಸೀದಾ ಯಾತ್ರೆ ಮುಗಿಸಿ ರಾಜಕುಮಾರ ಸ್ನೇಹಿತನ ಮನೆಗೆ ಬಂದಾಗ ರಾಜಕುಮಾರ, ನಿನಗೋಸ್ಕರವಾಗಿ ನಾನು ಬಹಳ ಕಷ್ಟಪಟ್ಟೆ, ಇಂದ್ರಿಯ ನಿಗ್ರಹ ಸಾಧಿಸಿದೆ, ಮನಸ್ಸನ್ನ ನಿಯಂತ್ರಣ ಮಾಡಿಕೊಂಡೆ, ಆದ್ರೆ ಎಲ್ಲ ವ್ಯರ್ಥ ಆಯಿತು. ಜನಾಪವಾದ, ಸುಮ್ಮನೆ ಜನರು ನನ್ನ ಬಗ್ಗೆ ಏನೇನೋ ಮಾತಾಡ್ತಾ ನನ್ನ ಮನಸ್ಸಿಗೆ ಬೇಜಾರು ಮಾಡಿಬಿಟ್ರು. ಎಲ್ಲ ವ್ಯರ್ಥ ಆಯಿತು ನನ್ನ ಇಂದ್ರಿಯ ನಿಗ್ರಹ, ಮನೋನಿಗ್ರಹ. ಅದರಿಂದ ನೀನು ಬರೋದನ್ನೇ ಕಾಯ್ತಾ ಇದ್ದೆ. ನೀನು ಬಂದಿದ್ದಿ, ಶುದ್ಧಳಾಗಿದ್ದಂಥ ನಿನ್ನ ಹೆಂಡತಿಯನ್ನ ನಿನ್ನ ಕೈಗೆ ಒಪ್ಪಿಸಿ ಇನ್ನು ನಾನು ಬದುಕಿ ಉಪಯೋಗ ಇಲ್ಲ ಅಂತ ಅಗ್ನಿಕುಂಡದಲ್ಲಿ ಹಾರಿ ಪ್ರಾಣ ಬಿಡ್ತೇನೆ ಅಂತ ಹಾರಿದ. ಆದರೆ ಅಗ್ನಿಕುಂಡಕ್ಕೆ ಹಾರಿದರೆ ಆ ಜ್ವಾಲೆ ಅವನನ್ನು ಸುಡ್ಲಿಲ್ಲ. ಅದೇ ಆಶ್ಚರ್ಯ ಆಯ್ತು. ದೇಹ ಸುಡ್ಲೇ ಇಲ್ಲ, ಅಂಗಾಂಗಗಳು ಎಲ್ಲ ಹಾಗೇ ಇದೆ. ಅಗ್ನಿಕುಂಡದಲ್ಲಿ ಬಿದ್ದರೂ ಕೂಡ ಅವನು ನಿರ್ವಿಕಾರವಾಗಿದ್ದಾನೆ. ಅಷ್ಟೊತ್ತಿಗೆ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ರು, ಪ್ರಶಂಸೆ ಮಾಡಿದ್ರು. ಯಾರ್ಯಾರು ಬೈದಿದ್ರು, ಅಪವಾದ ಹಾಕಿದ್ರು, ಅವರ ಬಾಯಿಯಲ್ಲೆಲ್ಲ ಹುಳ ಬಿದ್ದುವಂತೆ. ಆಮೇಲೆ ಅವನನ್ನ ಅದ್ರೋಹಕ ಅಂತ ದೇವತೆಗಳು ಕರೆದು ಹೆಸರಿಟ್ರು. ಅದ್ರೋಹಕ ಅಂತ ಹೆಸರಿಟ್ರು. ಆ ಧರ್ಮರತ್ನಾಕರನ ಸ್ನೇಹಿತನಿಗೆ ಅದ್ರೋಹಕ ಅಂದ್ರೆ ತನ್ನ ಸ್ನೇಹಿತ ರಾಜಕುಮಾರನ ಹೆಂಡತಿಯನ್ನ ತಾನು ಮನೆಯಲ್ಲಿ ಇಟ್ಕೊಂಡಿದ್ದ, ಅವನು ಯಾತ್ರೆ ಮುಗಿಸಿ ಬರೋ ತನಕ. ಆದ್ರೆ ಏನೂ ಅವಳ ಶೀಲಕ್ಕೆ, ಚಾರಿತ್ರ್ಯಕ್ಕೆ ಚ್ಯುತಿ ಬಂದಿಲ್ಲ. ಎಲ್ಲ ಪವಿತ್ರವಾಗೇ ಇದ್ಲು, ಇವನು ಪವಿತ್ರವಾಗೇ ಇದ್ದಾನೆ. ಇಂಥ ರೀತಿ ಇದ್ದದ್ರಿಂದ ಯಾವ ದ್ರೋಹನೂ ಮಾಡಲಿಲ್ಲ. ಹೀಗಾಗಿ ಅದ್ರೋಹಕ ಅಂತ ಪ್ರಸಿದ್ಧನಾದ. ಅವನ ಹತ್ರ ಕಳಿಸಿದ್ದಾನೆ ಈಗ ನಿನ್ನನ್ನ ಅಂತ ಹೇಳಿ ಅದ್ರೋಹಕನ ಮನೆ ಕರ್ಕೊಂಡು ಬಂದ. ಅವನು ಹೇಳ್ತಾನೆ, ಅದ್ರೋಹಕ, ಪುರುಷೋತ್ತಮ ಅಂತ ಒಬ್ಬ ಇದ್ದಾನೆ, ಅವನ ಬಳಿ ಹೋಗು, ಅವನು ಪರಮ ವೈಷ್ಣವ. ನಿನ್ನ ವಸ್ತ್ರ ಒಣಗೋದು ಬಿಡೋದು, ಆಕಾಶದಲ್ಲಿ ಯಾಕೆ ನಿಲ್ತಾ ಇಲ್ಲ, ಎಲ್ಲ ಅವನಿಗೆ ಗೊತ್ತಿದೆ. ಅವನು ಹೇಳ್ತಾನೆ, ಆ ಪುರುಷೋತ್ತಮ ಅನ್ನೋ ವೈಷ್ಣವನ ಮನೆಗೆ ಹೋಗು ಅಂತ. ಪುರುಷೋತ್ತಮ ಅನ್ನೋ ವೈಷ್ಣವನ ಮನೆಗೆ ಬಂದಂತೆ. ಆಮೇಲೆ ನರೋತ್ತಮ ಪುರುಷೋತ್ತಮನ ಮನೆಗೆ ಬಂದಾಗ ಆ ಜೊತೆಗೆ ಬಂದಂಥ ಬ್ರಾಹ್ಮಣ ಇದ್ನಲ್ಲ ಒಬ್ಬನು, ನಾನು ನಮ್ಮನ್ನ ಕರ್ಕೊಂಡು ಹೋಗ್ತೇನೆ ಅಂತ ಬಂದವನು, ಅವನು ಅಲ್ಲಿದ್ದಾನೆ. ಆ ಮನೆಯಲ್ಲಿ, ಪುರುಷೋತ್ತಮನ ಮನೆಯಲ್ಲಿ ಅವನಿದ್ದಾನಂತೆ. ಇಷ್ಟೊತ್ತು ಇವನ್ ಜೊತೆಗಿದ್ದ, ಈಗ ಪುರುಷೋತ್ತಮನ ಮನೆಯಲ್ಲಿ, ದೇವರ ಮನೆಯಲ್ಲಿ ಅವನು ಕೂತಿದ್ದಾನೆ. ಅಂದ್ರೆ ಪರಮಾತ್ಮನೇ ಎಲ್ಲ ಕಡೆ ಆ ಭಕ್ತರನ್ನ ಪರಿಚಯ ಮಾಡಿಸಿ ತಾನು ಇಲ್ಲಿ ಕೂತಿದ್ದಾನೆ.
ಎಲ್ಲವನ್ನು ಆ ವಿಷ್ಣುವೇ ಹೇಳಿದ. ಯಾಕೆ ನಿನ್ನನ್ನು ಅಲ್ಲೆಲ್ಲ ಕರ್ಕೊಂಡು ಹೋದೆ ಅಂತಂದ್ರೆ ಅವರಿಗೆ ಅದೇ ದೇವರ ಪೂಜೆ. ನೀನು ನಿಮ್ಮ ತಂದೆ ತಾಯಿಗಳ ಸೇವೆ ಮಾಡದೇನೆ ಎಷ್ಟು ತಪಸ್ಸು ಮಾಡಿದರೂ ಕೂಡ ಅದು ವ್ಯರ್ಥ ಆಯಿತು. ಇವರೆಲ್ಲ ಒಬ್ಬರು ಪಿತೃರಚ್ಚ, ಆ ತುಲಾಧಾರ ಸಮದೃಷ್ಟಿ ಉಳ್ಳವನು, ಇನ್ನೊಬ್ಬಳು ಗಂಡನ ಶುಶ್ರೂಷೆಯಲ್ಲಿದ್ದಾಳೆ, ಇನ್ನೊಬ್ಬನು ವಿಷ್ಣು ಭಕ್ತನಾಗಿದ್ದಾನೆ. ಅದು ಮುಖ್ಯ. ತಪಸ್ಸು ಮಾಡಿ ಪವಾಡ ತೋರಿಸೋದು ಮುಖ್ಯ ಅಲ್ಲ, ವಿಷ್ಣು ಭಕ್ತಿ ಮುಖ್ಯ. ಆ ಪುರುಷೋತ್ತಮನ ಮನೆಗೆ ಬಂದಾಗ ಅವನು ಅಷ್ಟು ವಿಷ್ಣು ಭಕ್ತನಾಗಿದ್ದ, ವಿಷ್ಣುವೇ ಅವನ ಮನೆಯಲ್ಲಿದ್ದ. ಇದನ್ನು ಅವನು ಹೇಳ್ತಾನೆ. ಕಲ್ಯಾಣಾನಾಂಚ ಸರ್ವೇಷಾಂ ಕರ್ತ ಮುಖೋ ಜಗತ್ರಯೇ ವ್ರತಸ್ಥಮಪಿ ಚಂಡಾಲಂ ತಂದೇವ ಬ್ರಾಹ್ಮಣಂ ವಿದುಹು. ಆ ಮೂಕ ಚಂಡಾಲ ಎಂಥ ವ್ರತ ಮಾಡಿದ್ದಾನೆ, ಮಾತಾಪಿತೃಗಳ ಸೇವೆ. ಅದೇ ಅಂಥವರನ್ನೇ ಬ್ರಾಹ್ಮಣ ಅಂತ ಕರೆಯೋದು. ಅವನಿಗೆ ಸಮಾನರಾದಂಥ ಮಾತಾಪಿತೃ ಭಕ್ತರು ಮತ್ತೊಬ್ಬರಿಲ್ಲ. ತಥಾ ಪತಿವ್ರತಾಗೇಹೇ ತುಲಾಧಾರಸ್ಯ ಮಂದಿರೇ. ಪತಿವ್ರತೆ ಮನೆಯಲ್ಲಿ, ತುಲಾಧಾರನ ಅಂಗಡಿಯಲ್ಲಿ, ಅದ್ರೋಹಕನ ಮನೆಯಲ್ಲಿ, ಪುರುಷೋತ್ತಮ ಅನ್ನೋ ವೈಷ್ಣವನ ಮನೆಯಲ್ಲಿ ಸದಾ ತಿಷ್ಠಾಮಿ ಸರ್ವಜ್ಞ. ಈ 5 5 ಯಜ್ಞಗಳನ್ನು ಯಾರು ಮಾಡ್ತಾರೋ ಅವರ ಮನೆಯಲ್ಲಿ ನಾನು ವಾಸವಾಗಿದ್ದೇನೆ. ನಾನೇ ನಿನ್ನನ್ನು ಒಂದೊಂದು ಮನೆ ಕರ್ಕೊಂಡು ಬಂದೆ, ಇಲ್ಲಿ ಕೂಡ ನಾನಿದ್ದೀನಿ ಅಂತ ತನ್ನ ಪರಿಚಯ ಮಾಡಿಕೊಳ್ತಾನೆ ವಿಷ್ಣು. ಮುಹೂರ್ತಂ ನ ತ್ಯಜಾಮ್ಯಹಂ. ಒಂದು ಮುಹೂರ್ತವೂ ಕೂಡ ಇವರ ಮನೆ ಬಿಟ್ಟಿರೋದಿಲ್ಲ ನಾನು. ತೇಚ ಪಶ್ಯಂತೆ ಮಾಂ ನಿತ್ಯಂ ನಚಾನ್ಯೇ ಪಾಪಕೃಜ್ಜನಾಹ. ಇಂಥವ್ರು ಮಾತ್ರ ನನ್ನನ್ನು ಕಾಣುವವರು, ಬೇರೆ ಯಾರು ನನ್ನನ್ನು ನೋಡ್ಲಾರರು. ಇದೇ 5 ಯಜ್ಞ ಅಂತ ಆ ಭಗವಂತ ನರೋತ್ತಮನಿಗೆ ಉಪದೇಶ ಮಾಡಿದ. ಆದ್ರಿಂದ ಎಲ್ಲರೂ ಕೂಡ ಇದನ್ನ ಮಾಡಿಕೊಂಡಿರ್ಬೇಕು. ಸ್ತ್ರೀಯರಿಗೆ ಪತಿ ಶುಶ್ರೂಷ, ಮಕ್ಕಳಿಗೆ ವೃದ್ಧರಾದ ಮಾತಾಪಿತೃಗಳದ್ದು, ವ್ಯಾಪಾರಿಗಳು ಸಮದೃಷ್ಟಿ ಇಟ್ಟುಕೊಂಡು ಮಾಡಬೇಕು, ಪ್ರಾಮಾಣಿಕವಾಗಿ ವಿಷ್ಣು ಭಕ್ತಿ ಇರಬೇಕು. ಇದೇ ಜೀವನದ ಪರಮಾತ್ಮನನ್ನ ಕಾಣುವ ಗುಟ್ಟು ಅಂತ ಭಗವಂತನೇ ಹೇಳಿದಂಥ ಮಾತು. ಇದಾದ ಮೇಲೆ ನರೋತ್ತಮ ಆ ಪತಿವ್ರತೆಯ ಬಗ್ಗೆ ಇನ್ನಷ್ಟು ಕೇಳಿದಾಗ ಪತಿವ್ರತ ಮಹಾತ್ಮ್ಯವನ್ನ ಹೇಳ್ತಾ ಇದ್ದಾರೆ. ಒಬ್ಬ ಗೃಹಸ್ಥನ ಹೆಂಡತಿ ಪತಿವ್ರತೆಯಾಗಿದ್ಲು. ಆ ಗೃಹಸ್ಥನಿಗೆ ಕುಷ್ಠರೋಗ ಬಂದಿತ್ತಂತೆ. ಆದರೂ ಬಹಳ ಚೆನ್ನಾಗಿ ಸೇವೆ ಮಾಡಿಕೊಂಡು ಸಂತೋಷ ಪಡಿಸ್ಕೊಂಡೇ ಇದ್ಲು. ಒಂದು ದಿವಸ ಆ ಕುಷ್ಠರೋಗಿಯಾದಂಥ ಗಂಡ ತನ್ನ ಮನೆಯಲ್ಲಿ ಕೂತಿರುವಾಗ ಆ ಮನೆ ಮುಂದಿನಿಂದ ಒಬ್ಬ ವೇಶ್ಯ ಸ್ತ್ರೀ ಇವನ ಮನೆ ಹಾದು ಹೋದ್ಲು. ಅವಳು ಕಣ್ಣಿಗೆ ಬಿದ್ಲು. ಈ ಕುಷ್ಠರೋಗಿಯಾಗಿದ್ದಂಥ ಮುದುಕನಿಗೂ ಕೂಡ ಅವಳನ್ನು ನೋಡಿ ಮನಸ್ಸಿನಲ್ಲಿ ಬಹಳ ಕ್ಷೋಭೆ, ವಿಕಾರ ಉಂಟಾಯ್ತಂತೆ. ಅವತ್ತು ಮುಖ ಸಣ್ಣದು ಮಾಡಿಕೊಂಡು ಬಹಳ ಬೇಜಾರಾಗಿ ಕೂತಿದ್ದಾನೆ. ಏನೋ ಕೆಲಸ ಮುಗಿಸಿ ಹೆಂಡತಿ ಬಂದ್ಲು. ಬಹಳ ಪತಿವ್ರತೆ ಅವಳು. ಯಾಕೆ ಬೇಜಾರಾಗಿದ್ದೀರಿ? ನಿಮಗೆ ರೋಗ ಬಂದಿದೆ ಅಂತ ನಾನೇನೂ ನಿಮ್ಮನ್ನು ತಾತ್ಸಾರ ಮಾಡಿಲ್ಲ, ಉಪಚಾರ ಕಡಿಮೆ ಮಾಡಿಲ್ಲ, ಔಷಧೋಪಚಾರ ಮಾಡಿದ್ದೀನಿ. ನಿಮ್ಮ ಯಾವ ಆಸೆಯನ್ನು ಕೂಡ ನಾನು ಈಡೇರಿಸಲಿಲ್ಲ ಅಂತಿಲ್ಲ. ಆದರೂ ಯಾಕೆ ಬೇಜಾರಾಗಿದ್ದೀರಿ, ಏನಾಗಿದೆ ಅಂತ ಬಹಳ ಪ್ರಿಯಿಂದ ಕೇಳಿದ್ಲು. ಆಗ ಆ ಗಂಡ ಹೇಳಿದಂತೆ, ಒಬ್ಬ ವೇಶ್ಯೆ ಹೋದ್ಲು, ಅವಳ ಮನೆಗೆ ನಾನು ಹೋಗ್ಬೇಕಾಗಿದೆ. ಅದು ನನ್ನ ಕೈಲಿ ಸಾಧ್ಯವೇ? ಕುಂಟ ಬೇರೆ, ಕಾಲಿಲ್ಲ, ಆದ್ರೆ ಅವಳ ಮನೆಗೆ ಹೋಗ್ಬೇಕಾಗಿದೆ. ನಾನು ಅದು ದಕ್ಕೋದಿಲ್ಲ, ನನಗೆ ಆ ಇಚ್ಛೆ ಪೂರೈಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ವ್ಯಥೆಪಟ್ಟು ನಾನು ಬೇಜಾರು ಮಾಡ್ಕೊಂಡಿದ್ದೇನೆ ಹೊರತು ನಿನ್ನಿಂದ ಏನೋ ತಪ್ಪು ನಡೆದಿಲ್ಲ ಅಂತಂದ. ಇಷ್ಟು ಇದು ಗೊತ್ತಾದ ಕೂಡಲೇ ಆ ಪತಿವ್ರತೆ ಆದವಳು ಹೋಗಿ ಹುಡುಕೊಂಡು ಬಂದು ಯಾರವಳು ವೇಶ್ಯೆ, ಎಲ್ಲಿದೆ ಮನೆ ಅಂತೆಲ್ಲ ಯೋಚನೆ ಮಾಡಿ ಕರ್ಕೊಂಡು ಬರ್ತೇನೆ ಅಂತ ಅವಳ ಹತ್ರ ಅನುಮತಿ ಪಡ್ಕೊಂಡು ತನ್ನ ಗಂಡನನ್ನು ತಾನು ಕರ್ಕೊಂಡು ಹೋಗಿದ್ದಾಳೆ. ತಾನೇ ಕರ್ಕೊಂಡು ಹೋದ್ಲು. ಹೋಗುವಾಗ ದಾರಿಯಲ್ಲಿ ಒಂದು ಶೂಲಕ್ಕೆ ಏರಿಸಿದ್ರು ಮಾಂಡವ್ಯ ಋಷಿಗಳನ್ನ. ಅವ್ರ ಮೇಲೆ ಏನೋ ಅಪವಾದ ಬಂದಿತ್ತು.
ಕಳ್ಳತನ ಮಾಡಿದ್ದಿಲ್ಲ, ಕಳ್ಳರು ತಂದು ಸಾಮಾನು ಅವರ ಆಶ್ರಮದಲ್ಲಿ ಹಾಕಿದ್ರು. ರಾಜ ಇವರನ್ನೇ ಕಳ್ಳ ಅಂತ ಶೂಲಕ್ಕೇರಿಸಿದ್ದ. ಬೀದಿಯ ಮಧ್ಯದಲ್ಲಿ ಶೂಲ ನಟ್ಟು ಅದರ ಮೇಲೆ ಕೂಡಿಸಿದ್ದಾನೆ. ಆದರೂ ಅವರು ಜೀವಂತವಾಗಿ ತಪಸ್ಸು ಮಾಡ್ತಾ ಇದ್ರು ಮಾಂಡವ್ಯ ಋಷಿಗಳು. ಇವಳು ಈ ಕುಂಟನಾದ ಗಂಡನನ್ನ, ಕುಷ್ಠರೋಗಿಯಾದವನನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಆ ವೇಶ್ಯೆ ಮನೆಗೆ ಹೋಗ್ತಾ ಇದ್ದಾಳೆ. ಆ ಪತಿವ್ರತ ಸ್ತ್ರೀ ತನ್ನ ಗಂಡನ ಇಚ್ಛೆ ಪೂರೈಸಿಕೊಳ್ಳಿ, ಅವನಿಗೆ ಯಾವ ಬಯಕೆ ಇದೆ ಅದು ಈಡೇರದೆ ಇರಬಾರ್ದು ಅಂತ ಅವಳಿಗೆ ಆಸೆ. ರಭಸದಲ್ಲಿ ಹೋಗುವಾಗ ಆ ಹೆಗಲ ಮೇಲೆ ಅವನು ಕೂತಿದ್ದ ಕಾಲು ಮಾಂಡವ್ಯರಿಗೆ ತಾಗಿತು. ತಾಗಿದ ಕೂಡಲೇ ದೇಹ ಅಲ್ಲಾಡಿ ಸ್ವಲ್ಪ ನೋವಾಯಿತು. ನೋವಾಗಿ ಅವರು ಶಾಪ ಕೊಟ್ಟರು ಅವಳಿಗೆ, ನೀನು ಗಂಡನ್ನು ಹೊತ್ತುಕೊಂಡು ಹೋಗುವ ಬರದಲ್ಲಿ ಅವನ ಕಾಲು ನನಗೆ ತಾಗಿಸಿದಿ, ನನಗೆ ಬಹಳ ವೇದನೆ ಆಯಿತು. ಆದ್ರಿಂದ ನಾಳೆ ಸೂರ್ಯೋದಯ ಆಗೋದ್ರೊಳಗಡೆ ನಿನ್ನ ಗಂಡ ಸತ್ತೋಗ್ಲಿ, ನಿನಗೆ ವೈಧವ್ಯ ಬರಲಿ ಅಂತ ಶಾಪ ಹಾಕಿಬಿಟ್ರು ಮಾಂಡವ್ಯ ಋಷಿಗಳು. ಇವಳಿಗೆ ಎಂಥ ಪಾತಿವ್ರತ್ಯ ಇತ್ತು ಅಂತಂದ್ರೆ, ಸೂರ್ಯೋದಯ ಆದ್ರೆ ನನ್ನ ಗಂಡ ಸಾಯಲಿ ಅಂತ ಶಾಪ. ಅವ್ರು ಹಾಗೆ ಸೂರ್ಯೋದಯ ಆದ ಸಾಯ್ಬೇಕು ಅಂತ, ಸೂರ್ಯೋದಯನೇ ಆಗೋದು ಬೇಡ ಅಂತ ಇವಳು ಅಂದ್ಬಿಟ್ಲು. ನಾಳೆ ಸಾಯಲಿ ಅಂತ, ಸೂರ್ಯೋದಯ ಆದ್ರೆ ಸಾಯ್ಬೇಕಲ್ವ, ಸೂರ್ಯೋದಯನೇ ಆಗೋದು ಬೇಡ ಅಂತ, ಸೂರ್ಯನೇ ಉದಯಿಸ್ಲಿಲ್ಲ. ಸೂರ್ಯೋದಯ ಆದ ಕೂಡಲೇ ಪತಿ ಸಾಯೋದು ಅಂತಾದ್ರೆ ಸೂರ್ಯ ಉದಯನೇ ಆಗೋದು ಬೇಡ ಅಂತ ಅಂದ್ಬಿಟ್ಲು. ಸೂರ್ಯ ಉದಯ ಆಗಲಿಲ್ಲ. ಎಷ್ಟು ದಿವಸ ಆದರೂ ರಾತ್ರಿನೇ. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, ಮಲಗಿದವರು ಹೇಳ್ತಾ ಇಲ್ಲ, ಕರ್ಮಗಳು ನಡೀತಾ ಇಲ್ಲ, ಕ್ರಿಯೆಗಳು ನಡೀತಾ ಇಲ್ಲ. ಎಲ್ಲ ದೇವತೆಗಳು ಬ್ರಹ್ಮದೇವರ ಹತ್ರ ಹೋದ್ರು, ಇದೇನಿದು ಸೂರ್ಯನೇ ಉದಯಿಸ್ತಾ ಇಲ್ಲ, ಏನ್ ಮಾಡೋದು? ಆಗ ಬ್ರಹ್ಮದೇವರು ಹೇಳಿದ್ರಂತೆ, ಅವಳು ಮಹಾಪತಿವ್ರತೆ, ಅದಕ್ಕಿಂತ ಮುಖ್ಯವಾಗಿ ಇನ್ನೊಬ್ಳು ಪತಿವ್ರತೆ ಇದ್ದಾಳೆ, ಅನಸೂಯಾದೇವಿ, ಅವಳ ಹತ್ರ ಹೋಗ್ರಿ ನೀವು ಅಂತ ಕೇಳ್ತಾಳೆ. ಇವರೆಲ್ಲ ಅನಸೂಯಾದೇವಿ ಹತ್ರ ಬಂದು ಹಿಂಗಾಗಿದೆ, ಸೂರ್ಯೋದಯ ಆಗಬೇಕು ಅಂತ ಆಯ್ತು ಅಂತ ಅವಳು ಒಪ್ಪಿದ್ಲು. ಸೂರ್ಯೋದಯ ಆದ್ರೆ ಈ ಪತಿವ್ರತೆ ಅಡ್ಡ ಬಂದು, ನೀನು ಸೂರ್ಯನ ಉದಯ ಆಗಲಿ ಅಂತ ನೀನು ಹೇಳಿ ಉದಯ ಮಾಡಿಸಿಬಿಟ್ರೆ ನನ್ನ ಗಂಡ ಸಾಯ್ತಾನಲ್ಲ ಅಂತ. ಅವಳು ಹೇಳಿದ್, ನನ್ನ ಪಾತಿವ್ರತ್ಯದಿಂದ ಸೂರ್ಯೋದಯನೂ ಮಾಡಿಸ್ತೇನೆ, ನಿನ್ನ ಸತ್ತು ಗಂಡನ್ನು ಬದುಕಿಸ್ತೇನೆ ಅಂತಲೂ ಹೇಳಿದ್ದವು. ಹಾಗೆ ಮಾಡಿದ್ದಂತೆ. ಅವಳು ಸೂರ್ಯೋದಯ ಮಾಡಿಸಿದ್ಲು. ಇವನು ಸತ್ತ ಮಾಂಡವರ ಶಾಪದಿಂದ ಆ ಕುಷ್ಠರೋಗಿ ಗಂಡ ಮತ್ತೆ ಪುನಃ ಅವನ ಬೂದಿಯಿಂದಲೇ ಪುನಃ ಹುಟ್ಟಿಸಿದ್ಲು. ಒಳ್ಳೆ ಸುಂದರನಾಗಿ ಮಹಾ ಮನ್ಮಥನಂತೆ ಹುಟ್ಟಿದ್ದಾನೆ ಆ ಕುಷ್ಠರೋಗಿಯಾದ ಗಂಡ. ಹೀಗೆ ಅನಸೂಯೆ ಕೊಟ್ಟು ಕಳಿಸಿದ್ಲಂತೆ ಇವರಿಬ್ಬರನ್ನ. ಇದು ಪಾತಿವ್ರತ್ಯದ ಮಹಿಮೆ. ಅವಳೇ ಪತಿವ್ರತೆ, ಅವಳಿಗಿಂತಲೂ ಹೆಚ್ಚು ಪತಿವ್ರತೆ ಅನಸೂಯೆ. ಇವರಿಬ್ಬರನಿಗೂ ಕೂಡ ಒಳ್ಳೆ ಸ್ಫುರದ ರೂಪ ಬರುವಂತೆ ಮಾಡಿ ಅವರನ್ನ ಅನ್ಯೋನ್ಯವಾಗಿ ಇರುವಂತೆ ಮಾಡಿದ್ದು. ಆ ಪತಿವ್ರತೆ ಗಂಡ ಅಷ್ಟು ಅಂಗವಿಕಲ, ಕುಷ್ಠರೋಗ ಇದೆಲ್ಲ ಯಾಕೆ ಬಂದಿತ್ತು ಅಂದ್ರೆ, ಅಂಥ ಕುಷ್ಠರೋಗಿಗಳನ್ನ, ಅಂಗವಿಕಲರನ್ನ ಕಂಡು ಅವನು ಅಸಹ್ಯ ಪಟ್ಟುಗೊತ್ತಿದ್ದಂತೆ ಹಿಂದಿನ ಜನ್ಮದಲ್ಲಿ, ಪೂರ್ವ ಜನ್ಮದಲ್ಲಿ. ಅವನಿಗೂ ಇಂದ್ರಿಯದ ನಿಯಂತ್ರಣ ಇರಲಿಲ್ಲ. ಅವ್ರನ್ನೆಲ್ಲ ಒಂದ್ಸಲ ಅಂತೂ ಒಬ್ಬ ರೋಗಿಷ್ಠನನ್ನು ಬಡಿದು ಓಡಿಸಿದ್ನಂತೆ. ಆದರೆ ಅದರಿಂದ ಇವನಿಗೆ ಅದೇ ರೋಗ ತಗುಲಿ ಆ ಥರ ಆದದ್ದು. ಆದರೆ ಆ ಬ್ರಾಹ್ಮಣ ಪೂರ್ವಜನ್ಮದಲ್ಲಿ ರಜಸ್ವಲೆಯರಾಗುವುದಕ್ಕಿಂತ ಮುಂಚೆ ತನ್ನ 4 ಮಂದಿ ಹೆಣ್ಣು ಮಕ್ಕಳನ್ನ ಒಳ್ಳೆ ವರನಿಗೆ ಕೊಟ್ಟು ಮದುವೆ ಮಾಡಿದ್ದಂತೆ. ರಜಸ್ವಲೆಯರಾಗೋದಕ್ಕಿಂತ ಮುಂಚೆ ಕನ್ಯಾದಾನ ಮಾಡಿ ಕನ್ಯಾ ವಿವಾಹ ಮಾಡಿದ್ದಂತೆ. ಆ ಪುಣ್ಯದ ಬಲದಿಂದ ಇಂಥ ಪತಿವ್ರತೆ ಹೆಂಡತಿಯಾಗಿ ದೊರೆತಿದ್ಲು. ಆ ಪತಿವ್ರತೆಯ ಮಹಿಮೆಯಿಂದಲೇನೆ ಇಷ್ಟೆಲ್ಲ ಅವನಿಗೆ ಪುನಃ ಸ್ಫುರದ ರೂಪ ಎಲ್ಲ ಬರೋ ಹಾಗಾಯ್ತು. ಇದನ್ನು ಕೂಡ ಪರಮಾತ್ಮ ನರೋತ್ತಮನಿಗೆ ಹೇಳಿದ್ದಾನೆ. ಆದ್ದರಿಂದ ಪಾತಿವ್ರತ್ಯದ ಮಹಿಮೆ ಇಷ್ಟಿರ್ತದೆ ಅನ್ನೋದನ್ನು ತೋರಿಸಿದ್ರು.
ಇದು ಪಂಚಾಖ್ಯಾನ ಅನ್ನುವಂಥ ಒಂದು ಪ್ರಕರಣ. ಇದೇ ರೀತಿ ಅನೇಕ ಪ್ರಕರಣಗಳು ಇದರಲ್ಲಿ ಒಳ್ಳೆ ಧರ್ಮಬೋಧಕವಾಗಿರ್ತಕ್ಕಂಥ ಪ್ರಕರಣಗಳಿದೆ. ಸೂಕ್ಷ್ಮವಾದ ಧರ್ಮವನ್ನು ಬೋಧಿಸ್ತಕ್ಕಂಥದ್ದು ಇದೆ. ಊರ್ಧ್ವಪುಂಡ್ರ 12 ಊರ್ಧ್ವಪುಂಡ್ರಗಳ ವಿಷಯ ಇದರಲ್ಲೇ ಬರ್ತದೆ. ಆ ಪುಂಡ್ರದಲ್ಲಿ ಮಧ್ಯದಲ್ಲಿ ತೀಡಬೇಕು, ಇಲ್ಲದೆ ಇದ್ರೆ ಪರಮಾತ್ಮನ ಸನ್ನಿಧಾನ ಇರೋದಿಲ್ಲ. ಲಕ್ಷ್ಮೀನಾರಾಯಣರ ಸನ್ನಿಧಾನ ಊರ್ಧ್ವಪುಂಡ್ರ ಹಾಕಿದಾಗ ಹಣೆಯಲ್ಲಿ ಮಧ್ಯದಲ್ಲಿ ತೀಡಿದ್ರೆ ಅದು ಲಕ್ಷ್ಮೀನಾರಾಯಣರ ಮಂದಿರ, ಆ ರೀತಿ ಭಾವಿಸಬೇಕು. ಅದನ್ನು ಕೂಡ ಪದ್ಮಪುರಾಣ ಹೇಳ್ತಾ ಇದೆ. ಮತ್ತೆ ರುದ್ರದೇವರಿಗೆ ಪ್ರದಕ್ಷಿಣೆ ಬರುವಾಗ ಪೂರ್ತಿ ಪ್ರದಕ್ಷಿಣೆ ರುದ್ರದೇವರಿಗೆ ಇಲ್ಲ. ಶಿವಸ್ಯ ಅರ್ಧಂ ಪ್ರದಕ್ಷಿಣಂ. ರುದ್ರದೇವರಿಗೆ ಮುಂಭಾಗದಿಂದ ಪ್ರದಕ್ಷಿಣೆ ಬಂದರೆ ಸೋಮಸೂತ್ರ ಏನ್ ಬರ್ತದೆ ಅಭಿಷೇಕ ಮಾಡಿದ್ದು, ಅಲ್ಲಿಂದಲೇ ಈ ಕಡೆ ಬರಬೇಕು. ಒಂದು ಬಾಗಿಲು ಈ ಕಡೆ ಇಟ್ಟಿರ್ತಾರೆ, ಬರಬೇಕು. ಪೂರ್ತಿ ಪ್ರದಕ್ಷಿಣೆ ಶಿವನಿಗಿಲ್ಲ. ಇದು ಕೂಡ ಆಚರಣೆಯಲ್ಲಿ ಉಂಟು. ಇದನ್ನ ನೋಡ್ಬೇಕು ಅಂತಂದ್ರೆ ಉಡುಪಿಯಲ್ಲಿ ಚಂದ್ರಮೌಳೀಶ್ವರ ದೇವಾಲಯ ಅಂತಿದೆ. ಅಲ್ಲಿ ಮುಂಭಾಗದಿಂದ ಹೋದ್ರೆ ಈ ಕಡೆ ಇನ್ನೊಂದು ಬಾಗಿಲು ಕೃಷ್ಣ ಮಠದ ಕಡೆ ವಾಪಸ್ ಬಂದ್ಬಿಡ್ಬೇಕು. ಇದನ್ನ ದಾಟುವ ಹಾಗಿಲ್ಲ ಅಂತ ಉಂಟು. ಆ ರೀತಿಯಾದಂಥ ಧರ್ಮ ಸೂಕ್ಷ್ಮಗಳನ್ನು ಕೂಡ ಈ ಪದ್ಮಪುರಾಣ ತಿಳಿಸ್ತಾ ಇದೆ. ಸಪ್ತರ್ಷಿಗಳ ಒಂದು ಧರ್ಮದ ಕಥೆ ಬರ್ತದೆ. ಒಮ್ಮೆ ಸಪ್ತರ್ಷಿಗಳು ಅತ್ರಿ ವಶಿಷ್ಠ ಇವರೆಲ್ಲ ಸೇರಿ ಒಂದು ಕಡೆ ಸಂಚಾರ ಮಾಡ್ತಾ ಇರುವಾಗ ಏನೂ ಆಹಾರ ಸಿಗಲಿಲ್ಲಂತೆ ಅವರಿಗೆ. ಆಹಾರ ಸಿಗದೆ ಇದ್ದಾಗ ಒಂದು ಮೃತನಾದ ಒಂದು ಬಾಲಕ ಅವನ ಮಾಂಸವನ್ನ ತಿನ್ಲಿಕ್ಕೆ ಹೊರಟ್ರಂತೆ. ಅಷ್ಟೊತ್ತಿಗೆ ಒಬ್ಬ ರಾಜ ಬರ್ತಾನೆ. ರಾಜ ಬಂದು ಅವರಿಗೆ ಹೇಳಿದ, ಯಾಕಿಂತ ಮಾಂಸವನ್ನ ಬೇಯಿಸಿ ತಿಂತಾ ಇದ್ದೀರಿ? ನಾನು ನಿಮಗೆ ಬೇಕಾದಷ್ಟು ಭೂಮಿ, ಸುವರ್ಣ, ಎಲ್ಲ ಮನೆ ಎಲ್ಲವನ್ನೂ ಕೊಡ್ತೇನೆ ದಾನ, ಅದನ್ನು ತಗೊಳ್ಳಿ. ಇಂಥ ಮಾಂಸ ಬೇಯಿಸಿ ತಿನ್ನೋ ಈ ಕೆಲಸ ಮಾತ್ರ ಮಾಡೋದು ಬೇಡ ಅಂತ ಹೇಳ್ತಾನೆ. ಆಗ ಸಪ್ತರ್ಷಿಗಳು ಹೇಳಿದ್ರು, ನಿನ್ನ ದಾನ ನಾವು ಸ್ವೀಕಾರ ಮಾಡೋದಿಲ್ಲ, ಪ್ರತಿಗ್ರಹ ಅಂತಾರೆ. ಅದು ರಾಜನಿಂದ ಪ್ರತಿಗ್ರಹ ಸ್ವೀಕಾರ ಅಂತೂ ಸರ್ವಾತ್ಮನ ಮಾಡಬಾರ್ದು ನಮ್ಮಂಥವರು. ಯಾಕೆ ಅಂದ್ರೆ ನೀನು ರಾಜಧನ ಸ್ವೀಕಾರ ಮಾಡಿದ್ರೆ ಅದರಿಂದ ಮಹಾ ಅನರ್ಥ ಆಗ್ತದೆ. ದಾನ ಕೊಡೋದು ಶ್ರೇಷ್ಠ, ತಗೊಳ್ಳೋದು ಮಹಾಪಾಪ. ನಿನ್ನಿಂದ ನಾವು ತಗೋಬಾರದು. ದಶವೇಶ್ಯ ಸಮೋ ನೃಪಃ ಅಂತಾರೆ. 10 ಮಂದಿ ವೇಶ್ಯರು ಮಾಡತಕ್ಕಂಥ ಪಾಪ ಒಬ್ಬ ರಾಜ ಮಾಡ್ತಾನಂತೆ. ಆದ್ರಿಂದ 10 ಮಂದಿ ವೇಶ್ಯರಿಗೆ ಸಮಾನ ರಾಜ ಅಂತ ಉಂಟು. ಅಂದ್ರೆ ಸಾಧಾರಣ ರಾಜರಲ್ಲಿ ದೋಷ ಪಾಪ ಇದ್ದೇ ಇರ್ತದೆ, ಅಪರೂಪ ಇಲ್ಲದೆ ಇರೋರು ಇರ್ತಾರೆ. 1,00,000 ಕಟುಕರಿಗೆ ಸಮಾನನಾಗಿರ್ತಾನೆ ರಾಜ ಅಂತ ಉಂಟು. ಅಂಥ ಕಟುಕರಿಗೆ ಸಮಾನ, ಅಷ್ಟು ಪಾಪಿ. ಅಂಥ ರಾಜನಿಂದ ದಾನ ತಗೊಂಡ್ರೆ ನಮಗೆ ಘೋರ ನರಕವೇ ಆಗ್ತದೆ. ಆದ್ರಿಂದ ನಿನ್ನ ದಾನನೂ ಬೇಡ, ನೀನು ಬೇಡ, ನಮ್ಮಷ್ಟಕ್ಕೆ ನಾವಿರ್ತೀವಿ ಅಂತ ಹೇಳಿ ಅವರು ಹೋಗಿಬಿಡ್ತಾರೆ. ರಾಜನ ದಾನ ತಗೊಳ್ಳಿಲ್ಲ, ಯಾರಿಗಾದ್ರೂ ಕೊಡು ನೀನ್ ಬೇಕಾದ್ರೆ ಅಂತ. ರಾಜನಿಗೆ ಬೇಜಾರಾಯಿತು. ಹೋಗಿ ಮಂತ್ರಿಗಳಿಗೆ ಹೇಳಿದ. ಒಂದಿಷ್ಟು ಅತ್ತಿ ಹಣ್ಣು ಕೊಟ್ಟ. ಅತ್ತಿ ಮರದ ಹಣ್ಣು ಕೊಟ್ಟು ಅದರ ಒಳಗಡೆ ಚಿನ್ನವನ್ನ ತುಂಬಿಸಿ, ಮೇಲ್ನೋಟಕ್ಕೆ ಅತ್ತಿ ಹಣ್ಣು, ಒಳಗಡೆ ಎಲ್ಲ ಚಿನ್ನ, ಬಂಗಾರ. ಅಂಥ ಬಂಗಾರ ತುಂಬಿದ ಅತ್ತಿ ಹಣ್ಣುಗಳನ್ನ ಅವರು ಒಂದು ಕಡೆ ಬಂದು ಕೂಡೋ ಜಾಗದಲ್ಲಿ ಹಾಕಿರಿ ಅಂತ ಮಂತ್ರಿಗಳಿಗೆ ಹೇಳಿ ಕಳಿಸಿದ. ಅವರು ಒಂದು ಮರದ ಹತ್ತಿರ ಕೂತಿದ್ರು, ಅಲ್ಲೇ ಹಾಕಿ ಹೋದ್ರು. ಅವರು ಎಲ್ಲೋ ಆಚೆ ಹೋಗಿ ಬರೋದ್ರೊಳಗೆ ಹಾಕಿ ಹೋಗಿದ್ದಾರೆ. ಬಂದು ನೋಡ್ತಾರೆ, ಅಷ್ಟು ಅತ್ತಿ ಹಣ್ಣು ಬಿದ್ದಿತ್ತು. ಅದನ್ನ ಹಸಿವೆ
ಅದನ್ನು ತಗೊಳ್ಳೋಣ ಅಂತ ಯೋಚನೆ ಮಾಡುವಾಗ ಅತ್ರಿ ಋಷಿಗಳು ಹೇಳಿದ್ರಂತೆ, ವಿಮರ್ಶೆ ಇಲ್ದೇನೆ ಯಾವುದನ್ನು ಕೂಡ ತಗೋಬಾರ್ದು. ಇದು ಯಾಕೆ ಬಿದ್ದಿದೆ ಇಲ್ಲಿ ಅತ್ತಿ ಹಣ್ಣು? ಒಂದೊಂದು ತೂಕ ಬೇರೆ ಇದೆ, ಬಹಳ ಭಾರ ಇದೆ, ಇಷ್ಟು ಭಾರ ಇರೋದಿಲ್ಲ. ಏನಿರ್ಬೋದು? ಅದರೊಳಗೆ ನೋಡಿದ್ರೆ ಕೊನೆಗೆ ಬಂಗಾರ ಇದೆ. ಖಂಡಿತ ಬೇಡ ಅಂತ ಇವರು ಅತ್ರಿ ಋಷಿಗಳು ಹೇಳಿದರು. ವಸಿಷ್ಠರು ಅದೇ ಹೇಳ್ತಾರೆ, ನಾವು ಇದನ್ನು ತಗೊಂಡು ಈ ಹಣ ಕೂಡಿ ಹಾಕ್ಕೊಂಡ್ರೆ ಇದರಿಂದ ನಮಗೆ ಪಾಪ, ಇದ್ದದ್ದೆಲ್ಲ ನಾಶ ಆಗ್ತದೆ, ಸಂಚಯ ಒಳ್ಳೆಯದಲ್ಲ, ಇದು ಬೇಡ ಅಂತ ಎಲ್ಲರೂ ಬಿಟ್ಟು ಹೋದ್ರು. ಹೀಗೆ ಅತ್ರಿ, ವಸಿಷ್ಠ, ಕಶ್ಯಪ, ಭರದ್ವಾಜ ಇವರೆಲ್ಲ ಬಿಟ್ಟು ಹೋದ್ರು. ಆಮೇಲೆ ಶುನಸ್ಸಖ ಅಂತ ಒಬ್ಬ ಸನ್ಯಾಸಿ ಇವರ ಜೊತೆಗೆ ಸೇರ್ತಾನೆ. ಪುಷ್ಕರ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಒಬ್ಬ ಸನ್ಯಾಸಿಯನ್ನು ನೋಡಿದ್ರು. ಅವನು ಶುನಸ್ಸಖ ಅಂತ ಅವನ ಹೆಸರು. ಅಲ್ಲಿ ಅವನ ಜೊತೆಗೆ ಹೋದರು. ಒಂದು ಸರೋವರ ನೋಡಿದ್ರು. ಅಲ್ಲಿ ನೀರು ಕುಡಿಯೋಣ ಅಂತ, ಏನಾದರೂ ತಿನ್ನೋಣ, ನೀರು ಕುಡಿಯೋಣ ಅಂತ ವಿಚಾರ ಮಾಡಿದ್ರು. ಆಗ ಶುನಸ್ಸಖ ಕೇಳ್ತಾನೆ, ಹಸಿವೆ ಅನ್ನೋದು ಮನುಷ್ಯನಿಗೆ ಏನು ಮಾಡ್ತದೆ ಹೇಳಿ ಅಂತ. ಹಸಿವೆ ಅನ್ನೋದು ಮನುಷ್ಯನಿಗೆ ಯಾತನೆ ತಂದು ಕೊಡ್ತದೆ. ದೇವತೆಗಳಿಗೂ ಹಸಿವೆ ಇರ್ತದೆ, ಆದರೆ ಆ ಹಸಿವೆ ಅವರಿಗೆ ಬಾಧಕ ಆಗೋದಿಲ್ಲ. ಊಟಕ್ಕೆ ಕಾರಣ ಆಗುತ್ತೆ, ನೈವೇದ್ಯ ಮಾಡಿದರೆ ತಗೋತಾರೆ, ಆದರೆ ಅಕಸ್ಮಾತ್ ಇಲ್ಲ ಅಂತ ಆದರೆ ಹಿಂಸೆ ಆಗೋದಿಲ್ಲ. ಮನುಷ್ಯರಿಗೆ ಮಾತ್ರ ಹಸಿವೆಯಿಂದ ಹಿಂಸೆ ಆಗ್ತದೆ. ಅನೇಕ ರೋಗಗಳು ಬರ್ತದೆ ಹಸಿವೆ ಆಯಿತು ಅಂತ ಆದರೆ. ಕಣ್ಕತ್ಲೆ ಬರ್ತದೆ, ಬೀಳ್ತಾನೆ, ಇವೆಲ್ಲ ತೊಂದರೆ ಆಗ್ತದೆ. ಹಾಗೆ ಅಂತ ಮಾತುಕತೆ ಪ್ರಾರಂಭ ಆಯಿತು. ಹಾಗಾದ್ರೆ ಏನಾದರೂ ತಿನ್ನಬೇಕಲ್ಲ. ಕಮಲದ ನಾಳುಗಳನ್ನ, ಅಲ್ಲಿ ಸರೋವರದಲ್ಲಿ ಕಮಲದ ದಂಟು ಇತ್ತು, ಆ ಕಮಲದ ಉದ್ದ ದಂಟು ಅದನ್ನೇ ತೆಗೆದು ಆ 7 ಮಂದಿ ಒಂದು ಕಡೆ ಇಟ್ಟರು. ಮತ್ತೆ ಸ್ನಾನ ಅನ್ನಕ್ಕೆಲ್ಲ ಮುಗಿಸಿ ತಿನ್ನೋಣ ಅಂತ ಆ ಕಡೆ ಹೋಗಿ ಬಂದು ನೋಡ್ತಾರೆ, ಅವರು ತಿನ್ಲಿಕ್ಕೆ ಅಂತ ತಂದಿಟ್ಟದ್ದು ಒಂದೂ ಇಲ್ಲ, ಅಲ್ಲಿ ಎಲ್ಲ ನಾಪತ್ತೆ ಆಗಿತ್ತು. ಎಲ್ಲವೂ ನಾಪತ್ತೆ. ಆವಾಗ ಒಬ್ಬೊಬ್ಬರು ಕೂಡ ಬಹಳ ವ್ಯಥೆಪಟ್ಟು ಹೇಳಿದ್ರಂತೆ. ಒಬ್ಬೊಬ್ಬ ಋಷಿಗಳು ಕೂಡ ಯಾರು ಕದ್ದಿದ್ದಾರೋ ಅವರಿಗೆ ಶಾಪ ಹಾಕ್ತಾರೆ. ಯಾವ ಪಾಪಿ ಅಪಹರಿಸಿರ್ಬೋದು? ನಾವು ಮೊದಲೇ ಹಸಿವೆಯಲ್ಲಿದ್ದೀವಿ, ತಿನ್ನಬೇಕು ಅಂತ ಇಟ್ಟುಕೊಂಡಾಗ ತೆಗೆದಿದ್ದಾರೆ. ಯಾರಿರ್ಬೋದು? ಯಾರೇ ಆಗ್ಲಿ, ಅವನು ಲೋಭಿ ಆಗ್ಲಿ, ಸುಳ್ಳು ಸಾಕ್ಷಿ ನುಡಿಲಿ, ಎಲ್ಲ ಅಧರ್ಮ ಅವನಿಗೆ ಬರಲಿ, ಈ ರೀತಿ ಒಬ್ಬೊಬ್ಬರು ಶಾಪ ಹಾಕಿದ್ರು. ಮದ್ಯ ಮಾಂಸಗಳನ್ನು ತಿನ್ನುವಂಥವನಾಗ್ಲಿ, ಅವನು ಸುಳ್ಳು ಮಾತಾಡ್ಲಿ, ಅಕಾಲದ ಮುಪ್ಪನ್ನು ಹೊಂದಿ ಕಷ್ಟದಿಂದ ಅವನು ಜೀವಿಸುವಂತಾಗಬೇಕು. ಹೀಗೆಲ್ಲ. ಮತ್ತು ಋತುಕಾಲ ಇಲ್ಲದೇ ಇದ್ದಾಗ ಸ್ತ್ರೀ ಸಂಘ ಮಾಡಿದ ಪಾಪ ಅವನಿಗೆ ಬರಲಿ, ಹಗಲು ನಿದ್ದೆ ಮಾಡಿದ ಪಾಪ ಬರಲಿ, ಇಂಥ ಶಾಪಗಳನ್ನು ಹಾಕ್ತಾ ಹೋದರು. ಭರದ್ವಾಜರು, ಯಾರು ಇದನ್ನು ಕದ್ದಿದ್ದಾನೋ ನಮ್ಮ ಆಹಾರವನ್ನ, ಅವನು ಅತ್ಯಂತ ಕ್ರೂರ, ಅಹಂಕಾರಿ, ಕಪಟಿ, ಚಾಡಿಕೋರ ಆಗಲಿ, ಬೈದವರಿಗೆ ಮರಳಿ ಬೈತಕ್ಕಂಥವನು, ಮರಳಿ ಹೊಡೆಯುವವನು, ಅವ್ರಿಗೇನು ಪಾಪ ಬರ್ತದೆ ಅಂಥ ಪಾಪಿ ಆಗಲಿ, ಅನ್ನ ಮಾರಾಟ ಮಾಡಿದರೆ ಬರುವ ಪಾಪ, ಹಾಲು ಮೊಸರು ಮಾರಿದರೆ ಬರುವ ಪಾಪ, ಇದೆಲ್ಲ ಆ ಕಳ್ಳನಿಗೆ ಸೇರಲಿ. ಅತಿಥಿ ಬಂದಾಗ ಕೆಟ್ಟ ಅಡಿಗೆ ಮಾಡಿ ಅವನಿಗೆ ಹಾಕಿ ತಾನು ಮಾತ್ರ ಒಳ್ಳೆ ಊಟ ಮಾಡಿದವನಿಗೆ ಬರೋ ಪಾಪ ಅವನಿಗೆ ಬರಲಿ. ಹೀಗೆಲ್ಲ ಶಾಪ ಅವ್ರು ಹಾಕಿದ್ರು. ವಿಶ್ವಾಮಿತ್ರರು ತಂದೆ ತಾಯಿಗಳನ್ನ ಅವಮಾನ ಮಾಡಿದವರಿಗೆ ಬರುವ ಪಾಪ ಬರಲಿ. ಪರಪಾಕ ಭಕ್ಷಣ, ಪರಸ್ತ್ರೀ ಗಮನ, ಹಸುಗಳ ಮಾರಾಟ,
ಇದರಿಂದ ಏನು ಪಾಪ, ಅಂಥ ಪಾಪ ಅವನಿಗೆ ಬರಲಿ, ಇದೆಲ್ಲ ಅವ್ರು ಹಾಕಿದ್ರು. ಕೊನೆಗೆ ಎಲ್ಲ ಋಷಿಗಳು ಒಂದೊಂದು ಶಾಪ ಹಾಕಿದ ಮೇಲೆ ಆ ಶುನಸ್ಸಖ ಅಂತ ಒಬ್ಬ ಸನ್ಯಾಸಿ ಜೊತೆಗೆ ಸೇರ್ಕೊಂಡಿದ್ದ. ಅವನು ಈ ಕಮಲದ ನಾಳಗಳನ್ನ ಯಾರು ಕದ್ದಿದ್ದಾನೋ ಅವನು ಸದ್ಗೃಹಸ್ಥನಾಗಲಿ, ನ್ಯಾಯದಿಂದ ನ್ಯಾಯ ಮಾರ್ಗದಿಂದ ವೇದಾಂತ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವವನಾಗಲಿ, ಅತಿಥಿ ಸತ್ಕಾರ ಮಾಡಿದರೆ ಏನು ಪುಣ್ಯ ಬರ್ತದೋ ಅಂಥ ಪುಣ್ಯವಂತನಾಗಲಿ, ಅಗ್ನಿಹೋತ್ರ ಮೊದಲಾದ ಹೋಮ ವ್ರತಗಳನ್ನು ಮಾಡಿದವನು ಎಷ್ಟು ಪುಣ್ಯವಂತನು ಅಂಥ ಪುಣ್ಯವಂತನಾಗಲಿ ಅಂತ ಇವನು ಮಾತ್ರ ವಿಲಕ್ಷಣವಾಗಿ ಬಯಸಿಬಿಟ್ಟ. ಋಷಿಗಳಿಗೆ ಗೊತ್ತಾಯಿತು ಇವನೇ ಕದ್ದದ್ದು ಅಂತ. ಎಲ್ಲರೂ ಹಾಕಿದಾಗ ಅವನು ಶಾಪ ಹಾಕಿಲ್ಲ. ಅವನು ಹಾಕೊಂಡ್ರೆ ತನಗೆ ತಾನೇ ಶಾಪ ಹಾಕೊಂಡು ಹಾಕಾಗ್ತದೆ. ಆದ್ರಿಂದ ಅವನು ಒಳ್ಳೆ ಬ್ರಹ್ಮಲೋಕ ಸಿಗಲಿ, ವೇದಾಂತ ಓದ್ದವನಾಗ್ಲಿ, ಹೀಗೆಲ್ಲ ತಾನು ಹೇಳ್ಕೊಂಡ. ಆಗ ಕೇಳ್ತಾನೆ, ನೀನೇ ಕದ್ದದ್ದು ಅಂತ ಗೊತ್ತಾಯ್ತು ನಮಗೆ, ನೀನ್ ಯಾಕೆ ಕದ್ದಿ, ನಮ್ದು ಯಾಕೆ ಮಾಡಿದ್ದಿ? ಆಗ ಅವನು ಹೇಳ್ತಾನೆ, ನನಗೇನಿದ್ರ ಆಸೆ ಇಲ್ಲ, ನೀವು ಶಾಪ ಹಾಕುವಾಗ ನಿಮ್ಮ ಬಾಯಿಂದ ಧರ್ಮದ ಮಾತು ಬಂತು. ಈ ಕದ್ದವನಿಗೆ ಏನೇನು ಮಾಡಿದ್ರೆ ಎಂಥೆಂಥ ಅಧರ್ಮದಿಂದ ಏನೇನು ಪಾಪ, ಅದೆಲ್ಲ ಪಾಪ ಬರಲಿ ಅಂತ ಹೇಳುವಾಗ ನೀವು ಧರ್ಮ ಸೂಕ್ಷ್ಮಗಳನ್ನೆಲ್ಲ ಹೇಳಿದ್ದೀರಿ. ಅದನ್ನು ಕೇಳುವ ಉದ್ದೇಶದಿಂದ ನಾನು ಕದ್ದೆ ಅಷ್ಟೇನೆ. ಒಂದ್ ಕಡೆ ಬಚ್ಚಿಟ್ಟಿದ್ದೀನಿ, ನಾನೇನು ತಿಂದಿಲ್ಲ, ಹಾಳು ಮಾಡಿಲ್ಲ. ನಿಮ್ಮ ಬಾಯಿಯಿಂದ ಧರ್ಮ ತಿಳ್ಕೊಳ್ಬೇಕಾಗಿತ್ತು. ನಿಮ್ಮ ಶಾಪದ ವಾಣಿಯಿಂದ ನನಗೆ ಧರ್ಮ ಅರ್ಥ ಆಯಿತು, ತಗೊಳ್ಳಿ ಅಂತ ಅದನ್ನೆಲ್ಲ ಕೊಟ್ಟು ಹೋದನಂತೆ. ಇದು ಒಂದು ಪದ್ಮಪುರಾಣದಲ್ಲಿ ಬರ್ತಕ್ಕಂಥ ಒಂದು ಕಥೆ. ಇನ್ನೊಂದು ಪದ್ಮಪುರಾಣದ ಬಹಳ ವಿಶೇಷತೆ ಅಂತಂದ್ರೆ, ಪುಣ್ಯಕೋಟಿ ಅಂತ ಒಂದು ಈಗ ಬಹಳ ಪ್ರಚಲಿತವಾದ ಒಂದು ಹಾಡಿದೆ. ಪುಣ್ಯಕೋಟಿ ಅಂತ ಒಂದು ಹಸು ಮೇಲಿಕ್ಕೆ ಹೋದಾಗ ಅದೊಂದು ತಪ್ಪಿಸ್ಕೊಳ್ತದೆ, ಉಳಿದ ಒಂದು ಹುಲಿ ಬರ್ತದೆ, ಎಲ್ಲ ಹಸುಗಳು ಓಡಿ ಹೋಗ್ತವೆ. ಒಂದು ಪುಣ್ಯಕೋಟಿಯನ್ನು ಹಸು ಮಾತ್ರ ಅದಕ್ಕೆ ದಾರಿ ಸಿಗೋದಿಲ್ಲ. ಹುಲಿ ಅದನ್ನು ತಿಂತೇನೆ ಅಂತ ಬಂದಾಗ ಪುಣ್ಯಕೋಟಿ ಬಹಳ ದೈನ್ಯದಿಂದ ಹೇಳ್ತದೆ, ತಿನ್ನು ನನ್ನನ್ನ, ಆದರೆ ಒಂದಷ್ಟು ಕಾಲ ಅವಕಾಶ ಕೊಡು, ನಾನು ನನ್ನ ಬಿಡಾರಕ್ಕೆ ಹೋಗಿ ಅಲ್ಲಿ ಒಂದು ನನಗೆ ಕರು ಇದೆ, ಆ ಕರುವಿಗೆ ಹಾಲು ಕುಡಿಸಿ ಬರ್ತೀನಿ, ಆಮೇಲೆ ನನ್ನನ್ನು ಬೇಕಾದ್ರೆ ನೀ ತಿನ್ನು ಅಂತ ಹೇಳಿದಾಗ ಬಹಳ ಬೇಡ್ಕೊಳ್ತದೆ. ಹುಲಿಗೆ ನಂಬಿಕೆ ಬಂದು ಆಯ್ತು ಹಾಗಾದ್ರೆ ನಾನು ಕಾಯ್ತಿರ್ತೇನೆ ಅಂತ ಕಳಿಸ್ತದೆ. ಆಮೇಲೆ ಆ ಹಸು ಪುಣ್ಯಕೋಟಿ ಹೋಗಿ ಕರುವಿಗೆ ಹಾಲು ಕುಡಿಸಿ ಎಲ್ಲ ಬೇರೆ ಹಸುಗಳಿಗೆ ಕೇಳ್ಕೊಳ್ತದೆ ದೈನ್ಯದಿಂದ, ನಾನು ಹುಲಿ ಬಾಯಿಗೆ ಆಹಾರವಾಗಿ ಹೋಗಬೇಕು, ಯಾಕೆಂದ್ರೆ ಸತ್ಯಕ್ಕೆ ಕಟ್ಟು ಬಿದ್ದಿದ್ದೀನಿ, ನಾನು ಮಾತು ಕೊಟ್ಟು ಬಂದಿದ್ದೀನಿ, ಕರುವಿಗೆ ಹಾಲು ಕುಡಿಸಿ ಬರ್ತೇನೆ ಅಂತ ಹೇಳಿದ್ದೀನಿ, ಈಗ ಹೋಗ್ತೀನಿ ನಾನು, ಆದ್ರೆ ನನ್ನ ಕರುವನ್ನು ನೀವು ನೋಡ್ಕೊಳ್ಳಿ. ಬಹಳ ಚೆನ್ನಾಗಿದೆ ಆ ಹಾಡು. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಕಂದ ನಿಮ್ಮವನೆಂದು ನಿಮ್ದೇ ಕಂದ ಅಂತ ಭಾವಿಸಿ ಇದನ್ನ ನೀವು ನೋಡ್ಕೊಳ್ರಿ, ಯೋಗಕ್ಷೇಮ ನೋಡ್ಕೊಳ್ರಿ ಅಂತ ಒಂದು ಹಾಡು ಇದೆ. ಅದು ಪೂರ್ತಿ ಪದ್ಮಪುರಾಣದ್ದೇ. ಹಾಡು ಬರೆದವರು ಆಧುನಿಕರು, ಆದರೆ ಆ ಕಥೆ ಪೂರ್ತಿ ನಂದ ಅಂತ ಒಂದು ನದಿ, ಆ ಹಸು ನಂದ ಅಂತ ಒಬ್ಬ ಗೊಲ್ಲ ಇರ್ತಾನೆ, ದನ ಕಾಯುವವನು, ಅವನ ಅಧೀನವಾದ ಆ ಹಸು ನಂದ ಅಂತ ಅದರ ಹೆಸರು, ನಂದ ಅಂತ ಆ ಹಸುವಿನ ಹೆಸರು. ಕನ್ನಡದ ಹಾಡಿನಲ್ಲಿ ಪುಣ್ಯಕೋಟಿ ಅಂತ ಮಾಡಿದ್ದಾರೆ, ಆದರೆ ಪದ್ಮಪುರಾಣದಲ್ಲಿ ನಂದ ಅನ್ನೋ ಹಸು. ಕಥೆಯೆಲ್ಲ ಇದೇ ಕಥೆ. ಹುಲಿ ಬಾಯಿಗೆ ಸಿಕ್ಬೀಳ್ತದೆ, ಆಮೇಲೆ ಹೋದಾಗ ಹುಲಿಗೆ ಮನಸ್ಸು ಪರಿವರ್ತನೆ ಆಗಿ ನಾನು ನಿನ್ನನ್ನು ತಿನ್ನೋದಿಲ್ಲ ಅಂತ ಹೇಳ್ತದೆ, ಆಮೇಲೆ ಅದು ಸಾಯ್ತದೆ. ನಿಜವಾಗಿಯೂ ಅದು ಹುಲಿ ಏನು ಅಂತಂದ್ರೆ ಪೂರ್ವಜನ್ಮದಲ್ಲಿ ಯಾವುದೋ ಒಂದು ಗ್ರಾಮ್ಯ ಕ್ರೀಡೆಯಲ್ಲಿ ಆಸಕ್ತವಾಗಿರ್ತಕ್ಕಂಥ ಜಿಂಕೆಯನ್ನ ಕೊಂದು ಅದರ ಶಾಪದಿಂದ ಇಂಥ ಜನ್ಮ ಬಂದಿರ್ತದೆ, ಹುಲಿ ಜನ್ಮ ಬಂದಿರ್ತದೆ. 1000 ವರ್ಷ ಆದ್ಮೇಲೆ, ನಿನಗೆ 100 ವರ್ಷ ಆದ್ಮೇಲೆ ಆ ನಂದ ಅನ್ನುವ ಹಸುವಿನ ಸಂಘ ಆದಾಗ ನಿನಗೆಲ್ಲ ಸ್ಮರಣೆ ಬರ್ತದೆ ಅಂತ ಆ ಜಿಂಕೆ ಹೇಳಿರ್ತದೆ. ಅದರಂತೆ ಸ್ಮರಣೆ ಬಂದು ಅದು ದೇಹ ಬಿಟ್ಟು ತನ್ನ ರೂಪವನ್ನು ತಾಳುತ್ತದೆ. ಈ ನಂದ ಅದು ಆಮೇಲೆ ನದಿಯಾಗಿ ಹರಿತದೆ, ನಂದ ಅನ್ನೋ ನದಿ. ಇದರ ಚರಿತ್ರೆ ಪೂರ್ತಿ ಸಂಪೂರ್ಣ
ಆ ಪುಣ್ಯಕೋಟಿಯ ಹಾಡೇನಿದೆ ಅದೇ ರೀತಿಯಾಗಿ ಇದೆ. ಆದರೆ ಇಷ್ಟೇ ವ್ಯತ್ಯಾಸ, ನಂದ ಅನ್ನೋದೊಂದು ನದಿ ಅಂತ ಮಾಡಿದ್ದಾರೆ ಇಲ್ಲಿ, ಅದಕ್ಕಿಂತ ಪೂರ್ವದಲ್ಲಿ ಅದು ಹಸು. ಪುಷ್ಕರ ತೀರ್ಥಕ್ಕೆ ಸ್ವಲ್ಪ ದೂರದಲ್ಲಿ ಅದು ಉದ್ಭವ ಆಗ್ತದಂತೆ. ಅದಕ್ಕೆ ನಂದಾ ನದಿ ಅಂತ ಹೆಸರು. ಪ್ರಭಂಜನ ಅಂತ ಒಬ್ಬ ರಾಜ, ಅವನೇ ಹುಲಿಯಾಗಿ ಹುಟ್ಟಿರ್ತಾನೆ. ಅವನಿಗೆ ಈಗ ನಂದ ಅನ್ನುವ ಹಸುವಿನ ಸಂಪರ್ಕ ಆದಾಗ ಎಲ್ಲ ಸ್ಮರಣೆ ಬಂದು ಅದನ್ನು ಬಿಡ್ತದೆ, ಹಸುವನ್ನು ಬಿಡ್ತದೆ. ಅದು 100 ವರ್ಷ ಆದಮೇಲೆ ಇಷ್ಟನ್ನು ಆ ಪ್ರಭಂಜನ ಹೇಳಿರ್ತಾನೆ, ಆ ಮೃಗ ಹೇಳಿರ್ತದೆ ಆ ಪ್ರಭಂಜನ ರಾಜನಿಗೆ. ಅವನೇ ಹುಲಿ ಆಗೋದು. ಇದು ಪದ್ಮಪುರಾಣ ಮೂಲ ಅದಕ್ಕೆ, ಆ ಪುಣ್ಯಕೋಟಿಗೆ. ಅದಂತೂ ಇಡೀ ಎಲ್ಲ ಕಡೆ ಪ್ರಸಿದ್ಧವಾಗಿದೆ. ಬಹಳ ಸುಂದರವಾದಂಥ ಒಂದು ಪ್ರಸಂಗದ್ದು. ಸತ್ಯಕ್ಕೆ ಹೇಗೆ ಬೆಲೆ ಕೊಡಬೇಕು ಅಂತನ್ನೋದನ್ನ ತೋರಿಸ್ತದೆ ಆ ಹಸು. ಈ ಪ್ರಕಾರ ಬಹಳ ಅಪೂರ್ವ ವಿಷಯಗಳಿಂದ, ಅಪೂರ್ವ ಧರ್ಮ ಉಪದೇಶದಿಂದ ಕೂಡಿರ್ತಕ್ಕಂಥದ್ದು ಪದ್ಮಪುರಾಣ ಅಂತ ಹೇಳ್ತಾ, ಸುಮಾರು 55,000 ಶ್ಲೋಕಗಳಿಂದ ಕೂಡಿದಂಥ ಪದ್ಮಪುರಾಣ ಸಾತ್ವಿಕ ಪುರಾಣ. ವಿಷ್ಣು ಸರ್ವೋತ್ತಮತ್ವವನ್ನ ಮತ್ತು ವೈಷ್ಣವ ಧರ್ಮವನ್ನ, ಏಕಾದಶಿ ಮಹಿಮೆ, ಗೀತಾ ಮಹಿಮೆ, ಭಾಗವತ ಮಹಿಮೆ, ಅನೇಕ ವ್ರತಗಳು, ತೀರ್ಥಕ್ಷೇತ್ರ ಮಹಿಮೆ, ಅನುಷ್ಠಾನಗಳು, ಸೂಕ್ಷ್ಮವಾದಂಥ ಅನುಷ್ಠಾನಗಳು, ಅದೆಲ್ಲವನ್ನು ಕೂಡ ನಮ್ಮ ಸಂಪ್ರದಾಯದಲ್ಲಿ ಇರೋದು. ಅದಕ್ಕೆ ಮೂಲ ನಮಗೆ ಇಲ್ಲಿ ಸಿಗ್ತದೆ. ಎಷ್ಟೋ ಕಡೆ ನೋಡಿರ್ತೇವೆ, ಇದಕ್ಕೆ ಮೂಲ ಏನು ಅಂತ ಗೊತ್ತಿರೋದಿಲ್ಲ. ಅದು ಪದ್ಮಪುರಾಣದಲ್ಲಿ ಬಹಳಷ್ಟು ಮೂಲಗಳು ಸಿಗ್ತಾ ಇದೆ. ಗಂಟೆ, ದೇವರ ಪೂಜೆಗೆ ಗಂಟೆ ಉಪಯೋಗಿಸುವಾಗ ಒಂದು ಬದಿಯಲ್ಲಿ ಮುಖ್ಯ ಪ್ರಾಣ, ಇನ್ನೊಂದು ಬದಿಯಲ್ಲಿ ಗರುಡ ಇರಬೇಕು, ಅದೇ ಪ್ರಶಸ್ತವಾದಂಥ ಗಂಟೆ ಆಗ್ತದೆ. ಆ ಮಾತು ಕೂಡ ಉಂಟು. ಅನೇಕ ಕಡೆ ಗಂಟೆಯಲ್ಲಿ ಪ್ರಾಣದೇವರಿರೋದುಂಟು, ಆದರೆ ಗರುಡ ಪ್ರಾಣದೇವರಿರೋದು ನೋಡಿದ್ದೇವೆ. ಎರಡಿರೋದು ಬಹಳ ಪ್ರಶಸ್ತ ಅಂತ ಪದ್ಮಪುರಾಣ ಹೇಳ್ತಾ ಇದೆ. ಇಂಥ ಅನೇಕ ವಿಚಾರಗಳನ್ನ ಒಳಗೊಂಡದ್ದು ಯಥಾಮತಿ ಅನುವಾದ ಮಾಡಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ಪರಮಪೂಜ್ಯ ಶ್ರೀಪಾದರು ಈ ದೊಡ್ಡ ಸಾಗರದಿಂತರೋ ಈ ಪದ್ಮಪುರಾಣದ ಸಾರವನ್ನು 2 ಕ್ಲಾಸ್ಗಳಲ್ಲಿ ಅದರ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಶ್ರೀಪಾದರ ಅನುಗ್ರಹದಿಂದ ನಮ್ಗೆ ಅಲ್ಲಿ ಏನು ಹೇಳಿದ್ರೋ ಪಂಚ ವ್ಯಾಖ್ಯಾನಕ್ಕೆ ಏನಂದ್ರು ಮಾಡಬೇಕು ಅಂತ ಸಾಧನೆ ಅದನ್ನು ಮಾಡಿಸ್ತೀನಿ. ವೀರೇಂದ್ರ ಸ್ವಾಮಿ ಬಗ್ಗೆನೂ ಅವತ್ತು ಅನುಗ್ರಹ ಮಾಡಿ ಅವ್ರ ಅನುಗ್ರಹ ಆಗಲಿ ಅಂತ ಶ್ರೀಪಾದ ವೀರೇಂದ್ರ ಸ್ವಾಮಿ ಸಂವಿಧಾನ ಶ್ರೀಪಾದರಲ್ಲಿ ಯಾವಾಗಲೂ ಇರುತ್ತೆ. ಅವರು ಆ ಪರಂಪರೆಯಲ್ಲಿ ಬಂದವರು. ಅದರಿಂದ ಎಲ್ಲ ಭಕ್ತರ ಪರವಾಗಿ ಈ ಶ್ರೀಪಾದರಿಗೆ ನಮಸ್ಕಾರ ಮಾಡ್ತಾ ಇದನ್ನ ಭಗವಂತನ ದರ್ಶನ ಮಾಡಿದ ಶ್ರೀಕೃಷ್ಣ ಸ್ವಾಮಿ ನಮೋ ನಮಃ. ನಮಸ್ಕಾರ. ಹರೇ ಶ್ರೀನಿವಾಸ. ಹರೇ ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.